ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವೆಲ್ಲರೂ ಕೂಡ ಮನುಷ್ಯರು ನಮಗೆ ಅನುಕೂಲಕ್ಕೆ ತಕ್ಕಂತೆ ಇರಬಹುದೇನೋ ಅನ್ನೋ ರೀತಿಯ ಜಾತಿ, ಧರ್ಮ ಇಂಥ ತಾರತಮ್ಯಗಳನ್ನು ಮಾಡ್ಕೊಂಡಿದ್ದೀವಿ. ಆದರೆ ಹುಟ್ಟಿದ ಮೇಲೆ ನಾವು ನಮ್ಮ ಕುಟುಂಬಗಳನ್ನು ಅಥವಾ ನಮ್ಮ ವಂಶವನ್ನು ಗಮನಿಸಿದಾಗ ಇಂಥದ್ದೇ ಸಮುದಾಯದವರು ಅಂತ ನಾವು ಹೇಳ್ಕೊಳ್ತೀವಿ. ಇಷ್ಟಾದರೂ ಕೂಡ ಸಮುದಾಯದ ಬಗ್ಗೆ ಎಲ್ಲೋ ಒಂದು ಸಣ್ಣ ಪ್ರೀತಿ ಇರುತ್ತೆ. ಆದರೂ ಕೂಡ ಒಟ್ಟು ಸಮಾಜದಲ್ಲಿ ಎಲ್ಲರ ಮಧ್ಯದಲ್ಲೂ ಬದುಕಬೇಕಾದ್ರೆ ನಮಗೆ ಆದಂಥ ವಿಶೇಷ ಕಾಳಜಿ ಇರುತ್ತೆ. ಆ ಕಾಳಜಿಯ ಜೊತೆಗೆ ಸಮುದಾಯಕ್ಕೂ ಕೆಲಸ ಮಾಡೋಣ, ಸಮಾಜಕ್ಕೂ ಕೆಲಸ ಮಾಡೋಣ ಅನ್ನುವಂಥ ಮನಸ್ಥಿತಿ ಎಲ್ಲರಲ್ಲೂ ಇರಬೇಕು. ಹೌದು, ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯ ಮನಸ್ಥಿತಿಯೂ ಕೂಡ ಹಾಗೇನೆ. ಎಲ್ಲರೂ ನಾವು ಒಂದೇ ಅನ್ನುವಂಥ ಮನೋಭಾವ ಒಂದು ಕಡೆಯಾದರೆ, ಅವರ ಬಾಲ್ಯದ ಎಲ್ಲ ಮಜಲುಗಳನ್ನು ಗಮನಿಸಿದಾಗ ಅವರು ಬರೆಯೋದಕ್ಕೂ ಸರಿ, ಆಡೋದಕ್ಕೂ ಸರಿ, ಮತ್ತು ವಿಶೇಷವಾಗಿ ಅಭಿನಯ ಮಾಡೋದಕ್ಕೂ ಸರಿ, ಮತ್ತು ಅದ್ಭುತ ಕ್ರೀಡಾಪಟುವು ಕೂಡ ಹೌದು. ಸಮುದಾಯದ ಶಕ್ತಿಯಾಗಿ ನಿಂತಾಗ ಬಹುಶಃ ಇಂಥ ವ್ಯಕ್ತಿಗಳು ನಮ್ಮಗಳ ಮಧ್ಯದಲ್ಲಿದ್ದಾಗ ಎಲ್ಲವೂ ಕೂಡ ಸುಂದರವಾಗಿರುತ್ತೆ. ಸಮುದಾಯದ ಬದಲಾವಣೆಗೆ ನಾಂದಿ ಹಾಡೋದಕ್ಕೆ ಇವರು ಸಾಧ್ಯ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಶ್ವೇತಾ? ಖಂಡಿತ ಶ್ರೀನಿವಾಸ್ ಅವರೇ, ನೀವು ಹೇಳಿದ ಹಾಗೆ ನಮ್ಮಲ್ಲಿ ಅಂದರೆ ಎರಡು ವರ್ಗದ ಸಾಧಕರು ಅಂತ ಹೇಳಬಹುದು. ಮೊದಲನೇ ವರ್ಗದ ಸಾಧಕರು ಅಂದರೆ ತಮ್ಮ ಆಯ್ಕೆಯ, ತಮ್ಮ ಆಸಕ್ತಿಯ ಯಾವುದೇ ಕ್ಷೇತ್ರದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆದು ಹಂತ ಹಂತವಾಗಿ ಬೆಳೆದು ಸಾಧನೆ ಮಾಡಬೇಕು, ಗುರುತಿಸಿಕೊಳ್ಬೇಕು ಅನ್ನುವಂಥ ಗುರಿ ಇರುತ್ತೆ. ಆದರೆ ಎರಡನೇ ವರ್ಗದ ಸಾಧಕರು ಇರ್ತಾರಲ್ಲ, ಅವರು ಏನೇ ಯೋಚನೆ ಮಾಡಿದ್ರೂ ಕೂಡ ಅದೊಂದು ದೊಡ್ಡ ಯೋಜನೆಯಾಗಿ ಮಾರ್ಪಾಡಾಗತ್ತೆ. ಅಂದರೆ ಅಭಿವೃದ್ಧಿ, ಏಳಿಗೆ ಅನ್ನುವಂಥದ್ದು ಅವರಿಗೆ ಮಾತ್ರ ಸೀಮಿತವಾಗಿರದೆ ತಮ್ಮ ಜೊತೆಗೆ ಒಂದು ಇಡೀ ಸಮುದಾಯ ಅಥವಾ ಸಮಾಜದ ಜನರನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವಂತಹ ಸಾಧಕರಿರ್ತಾರೆ. ಅಂತಹ ಎರಡನೇ ವರ್ಗದ ಸಾಧಕರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಸಾಕಷ್ಟು ರೀತಿಯ ಇತರರಿಗೆ ಅಂದರೆ ಬಡ ಮಧ್ಯಮ ವರ್ಗದ ಜನರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಹಿರಿಯ ನಾಗರಿಕರಿಗೋಸ್ಕರ ಆಗಿರಬಹುದು, ಹೀಗೆ ಎಲ್ಲ ಸಮಾಜದ ಎಲ್ಲ ರೀತಿಯ ಜನರಿಗಾಗಿ ಬಹಳಷ್ಟು ಉಪಯುಕ್ತ ಯೋಜನೆಗಳನ್ನು ರೂಪಿಸಿ ಸಹಕಾರ ಕ್ಷೇತ್ರದಲ್ಲಿ ಇವರು ಮಾಡಿದಂತಹ ಕೆಲಸಗಳು ಅಪಾರ ಜನ ಮನ್ನಣೆಯನ್ನು ಪಡೆದುಕೊಂಡಿವೆ. ಸಮಾಜ ಸುಧಾರಕರು ಹೌದು, ಲೇಖಕರು ಹೌದು, ಕ್ರೀಡಾಪಟುವೂ ಹೌದು. ಬಹುಶಃ ಬಹುಮುಖ ಪ್ರತಿಭೆ ಅನ್ನುವಂಥ ವ್ಯಾಖ್ಯಾನಕ್ಕೆ ಸೂಕ್ತವಾದ ವ್ಯಕ್ತಿ ಇವರೇ ಅಂತ ಅನ್ಸುತ್ತೆ. ಹಾಗಾದರೆ ಆ ವ್ಯಕ್ತಿ ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಕ್ರೀಡೆ, ಸಮಾಜ ಸೇವೆ, ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಜಾರಿಗೊಳಿಸಿ ಅದ್ವಿತೀಯ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ ಸಹಕಾರ ರತ್ನ, ಸಂಘಟನಾ ಚತುರ ಆರ್.ಪಿ. ರವಿಶಂಕರ್. 1962 ಸೆಪ್ಟೆಂಬರ್ 2ರಂದು ಜನಿಸಿದ ಆರ್.ಪಿ. ರವಿಶಂಕರ್ ಅವರ ತಂದೆ ಆರ್.ಕೆ. ಗುಪ್ತಾ ಮತ್ತು ತಾಯಿ ಸತ್ಯವತಿ. ಮೂಲತಃ ಬೆಂಗಳೂರಿನವರಾದ ಆರ್.ಪಿ. ರವಿಶಂಕರ್ ಅವರಿಗೆ ಬಾಲ್ಯದಿಂದಲೂ ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿ. ಬೆಂಗಳೂರಿನಿಂದ ಕೌಲಾಲಂಪುರ, ಸಿಂಗಾಪುರ್ಗೆ 5600 ಕಿಲೋಮೀಟರ್ ದೂರವನ್ನು 52 ದಿನಗಳಲ್ಲಿ ಸ್ಕೇಟಿಂಗ್ನಲ್ಲಿಯೇ ಕ್ರಮಿಸಿ ಅಂತಾರಾಷ್ಟ್ರೀಯ ದಾಖಲೆ ಮಾಡಿದ್ದಾರೆ. ಬಿಕಾಂ ಪದವೀಧರರಾಗಿರುವ ಆರ್.ಪಿ. ರವಿಶಂಕರ್ ಅವರು ಸ್ಥಾಪಿಸಿದ ವಾಸವಿ ಕೋಆಪರೇಟಿವ್ ಸೊಸೈಟಿ ಇಂದು ಬೃಹತ್ ವಹಿವಾಟಿನೊಂದಿಗೆ ಸಹಕಾರ ಸಂಘಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದು ಹಲವಾರು ಪ್ರಶಸ್ತಿಗಳು ಪಡೆದಿದೆ. ವಿದ್ಯಾನಿಧಿ, ವಾಸವಿ ಚೇತನ, ವಿದ್ಯಾರ್ಥಿ ಮಿತ್ರ, ಹೊಂಗಿರಣ, ಸಂಧ್ಯಾಶ್ರೀ, ಅಮರ ಜ್ಯೋತಿ, ಪಶ್ಚಿಮ ವಾಹಿನಿಯಲ್ಲಿ ವೈದಿಕ ಭವನ ನಿರ್ಮಾಣ, ವಿಶ್ರಾಂತಿ ಗೃಹ, ವೈಶ್ಯ ಹಾಸ್ಟೆಲ್, ವಾಸವಿ ವಾನಪ್ರಸ್ಥಾಶ್ರಮ, ಪ್ರತಿಭೋತ್ಸವ, ನೆರೆ ಪರಿಹಾರದಂತಹ ಅನೇಕ ಜನಪ್ರಿಯ ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿ ಎಲ್ಲ ವಯೋಮಾನದ ಜನರಿಗೆ ಆಸರೆಯಾಗಿದ್ದಾರೆ. ಈ ಯೋಜನೆಗಳಿಂದ ಪ್ರಯೋಜನ ಪಡೆದಿರುವ ಬಡ ವಿದ್ಯಾರ್ಥಿಗಳು, ವಿಶೇಷ ಚೇತನರು, ಹಿರಿಯ ನಾಗರಿಕರು, ಬೀದಿ ಬದಿ ವ್ಯಾಪಾರಿಗಳು, ಸಂತ್ರಸ್ತರು ಆರ್.ಪಿ. ರವಿಶಂಕರ್ ಅವರನ್ನು ಪ್ರೀತಿಯಿಂದ ಸ್ಮರಿಸುತ್ತಾರೆ. ಇನ್ನೊಬ್ಬರಿಗಾಗಿ ಮಿಡಿಯುವ ಈ ಸಹೃದಯಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದಲ್ಲದೆ ಸ್ವತಃ 74 ಬಾರಿ ರಕ್ತದಾನ ಮಾಡಿದ್ದಾರೆ. ಆರ್.ಪಿ. ರವಿಶಂಕರ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಭಾರತ ಜ್ಯೋತಿ ಪ್ರಶಸ್ತಿ, ಅರ್ಥ ರತ್ನಾಕರ, ಆರ್ಯ ವೈಶ್ಯ ಸೇವಾ ರತ್ನ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳು ಸಂದಿವೆ. ಬಡ, ಮಧ್ಯಮ, ಕೆಳವರ್ಗದವರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ಪಣತೊಟ್ಟು ಸಾಮಾಜಿಕ ಕಳಕಳಿಯಿಂದ ಶ್ರಮಿಸುತ್ತಿರುವ ಸಮಾಜ ಸುಧಾರಕ ಆರ್.ಪಿ. ರವಿಶಂಕರ್ ಈ ವಾರದ ನಮ್ಮ ಅತಿಥಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರು ಜೊತೆಗೆ ವಾಸವಿ ಕೋಆಪರೇಟಿವ್ ಸೊಸೈಟಿಯ ಸಂಸ್ಥಾಪಕರು ಆಗಿರುವಂತಹ ಆರ್.ಪಿ. ರವಿಶಂಕರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ತಮಗೆ ನಮಸ್ಕಾರ. ಧನ್ಯವಾದ. ನಮಸ್ಕಾರ.
ಎಲ್ಲ ರೀತಿಯ ವರ್ಗದ ಜನರಿಗೆ ಆಗಿರಬಹುದು, ಎಲ್ಲ ವಯೋಮಾನದ ಜನರ ಒಂದು ಶ್ರೇಯೋಭಿವೃದ್ಧಿಯನ್ನು ಯೋಚನೆ ಮಾಡಿ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದ್ದೀರಿ. ಇವತ್ತು ಈ ಕ್ಷಣ ನಿಮಗೆ ಯೋಚನೆ ಮಾಡಿದಾಗ ಯಾವ ಒಂದು ಯೋಜನೆ ಬಹಳಷ್ಟು ನಿಮಗೆ ಸಾರ್ಥಕತೆಯ ಭಾವ, ಒಂದು ತೃಪ್ತಿಯ ಭಾವ ಕೊಟ್ಟಿರುವಂಥದ್ದು ಅಂತ ನೆನೆಸ್ಕೊಳ್ತೀರಿ ಸರ್? ಈ ಪ್ರಶ್ನೆನೇ ಕಷ್ಟವಾದ್ದು, ಯಾಕಂದರೆ ಎಲ್ಲ ಯೋಚನೆಗಳು ನಾವೇ ಮಾಡಿದ್ರಿಂದ ಎಲ್ಲ ಯೋಜನೆಗಳು ಅನುಷ್ಠಾನ ಆದಾಗ ಅದರ ಒಟ್ಟಾರೆ ಫಲಿತಾಂಶ ಕಂಡು ಭಾಳ ಖುಷಿ ಆಗುತ್ತೆ. ಯಾರಿಗೆ ಸೇರಬೇಕೋ ಅವ್ರಿಗೆ ಆ ಸೇವೆ ಸಲ್ಲಿದಾಗ ಅದು ನಿಜವಾಗ್ಲೂ ಖುಷಿ ಕೊಡೋಂಥದ್ದು. ಸೊ ಹಾಗೆ ನನ್ನೆಲ್ಲ ಯೋಜನೆಗಳು ಖುಷಿ ಕೊಟ್ಟಿದೆ ನನಗೆ ನೀವು ಮಾಡಿರುವಂಥ ವೈದ್ಯಕೀಯ ನೆರವಿನ ಆಲೋಚನೆ ಇದೆಯಲ್ಲ, ಅದು ಖುಷಿ ಕೊಡುತ್ತೆ, ವಿದ್ಯಾರ್ಥಿಗಳಿಗೆ ನೆರವು. ಹೇಳಿ ಸರ್, ಅದು ಹೇಗೆ ನಿಮಗೆ ಆಲೋಚನೆಗಳು ಶುರುವಾಯಿತು? ಮೂಲತಃ ಇವೆರಡೂ ಕೂಡ ನಾವು ಚಿಕ್ಕ ವಯಸ್ಸನ್ನು ನಾವು ಅನುಭವಿಸಿರೋಂಥದ್ದು. ನಮಗೆ ಓದಬೇಕು ಅಂದಾಗಿದ್ದಂಥ ಕಷ್ಟ, ಅನಾರೋಗ್ಯದ ಸಂದರ್ಭದಲ್ಲಿ ನಾವು ಪಟ್ಟಂಥ ಕಷ್ಟಗಳು, ಇವೆರಡೂ ಕೂಡ ನಾವು ಯೋಚನೆ ಮಾಡಿದ್ವಿ ಇದಕ್ಕೊಂದು ಪರಿಹಾರ ಮಾಡ್ಬೋದಾ. ಎಲ್ಲ ಸರ್ಕಾರ ನಂಬ್ಕೊಳಕ್ಕಾಗಲ್ಲ, ಸರ್ಕಾರ ಮಾಡಿದ್ದಕ್ಕೆಲ್ಲ ಜನ ಸ್ಪಂದಿಸೋದು ಇಲ್ಲ. ಹಾಗಾಗಿ ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ಮೂಲಕ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಚಿಕ್ಕ ಪ್ರಮಾಣದಲ್ಲಿ ತೊಗೊಂಡು ಬಂದ್ವಿ. ಅದು ತುಂಬ ಖುಷಿ ಕೊಡೋದು ಅನ್ನೋದು ಇತ್ತೀಚೆಗೆ ನಾವೊಂದು ಲ್ಯಾಪ್ಟಾಪ್ ಸ್ಕೀಮ್ ಮಾಡಿದ್ವಿ. ಯಾವ ವಿದ್ಯಾರ್ಥಿ ಪ್ರತಿಭಾವಂತ ಇರ್ತಾನೆ, ಜೊತೆಗೆ ಅವರಿಗೆ ಆರ್ಥಿಕವಾಗಿ ಹಿಂಜರಿಕೆ ಇರುತ್ತೆ, ಅವರ ಇವತ್ತು ನಮಗೆ ಗೊತ್ತು ಕಾಲೇಜ್ ಶಿಕ್ಷಣ ಲ್ಯಾಪ್ಟಾಪ್ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ. ಅದಿಲ್ಲ ಅಂದರೆ ಶಿಕ್ಷಣನೇ ಇಲ್ಲ. ಒಂದು ಲ್ಯಾಪ್ಟಾಪು ಇವತ್ತು ನಮ್ಗೆ ಬೇಕಾದ ತೊಗೋಬೇಕಂದ್ರೆ 60,000-70,000 ರೂಪಾಯಿ ಆಗುತ್ತೆ. ಇಂಥ ಲ್ಯಾಪ್ಟಾಪ್ನ ಯಾರು ತೊಗೊಳಕ್ಕೆ ಸಾಧ್ಯ? ಎಲ್ಲರೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲೇಜಲ್ಲಿ ಒಂದು ಸೆಕ್ಷನಲ್ಲಿ ಒಂದು 60 ಜನದಲ್ಲಿ 58 ಜನ ತೊಗೊಂಡು ಇಬ್ಬರು ತೊಗೊಂಡಿಲ್ಲ ಅನ್ನೋ ಕೂಡ ಅವ್ರಿಗೆ ಕಷ್ಟ ಅದು. ಬಟ್ ಅಂಥ ಇಬ್ಬರಿಗೆ ನೆರವು ಕೊಟ್ಟರೆ 58 ಜನಕ್ಕೆ ಈಕ್ವಲ್ ಆಗಿ ನಿಂತ್ಕೊತಾರೆ ಅವರು. ಅದು ನಮ್ಮ ಉದ್ದೇಶ ಆಗಿತ್ತು. ಈ ಉದ್ದೇಶದ ಹಿನ್ನೆಲೆಯಲ್ಲಿ ನಾವು ಒಂದು ಲ್ಯಾಪ್ಟಾಪ್ ಸ್ಕೀಮ್ ವಿದ್ಯಾರ್ಥಿ ಮಿತ್ರ ಅಂತ ಸ್ಕೀಮ್ ತೊಗೊಂಡ್ವಿ. ಆ ವಿದ್ಯಾರ್ಥಿ ಮಿತ್ರ ಸ್ಕೀಮಲ್ಲಿ ನಾವು ಯಾವ ವಿದ್ಯಾರ್ಥಿಗಳು, ಇದು ರಾಜ್ಯದ ಎಲ್ಲ ಭಾಗದಲ್ಲೂ ಕೊಡ್ತೀವಿ, ಯಾವ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗ್ತಾರೆ, ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅಂಥ ವಿದ್ಯಾರ್ಥಿಗಳನ್ನ ನಾವು ಅಪ್ಲಿಕೇಶನ್ ಕಾಲ್ಫರ್ ಮಾಡಿ ಅವ್ರಿಗೆ ಲ್ಯಾಪ್ಟಾಪ್ ಕೊಡೋಂಥದ್ದು. ಹಾಗಂತ ಸುಮ್ಮನೆ ಕೊಡೋಲ್ಲ, ಅವರ ಮನೆಯವರೆಗೂ ಹೋಗಿ ನಿಜವಾಗ್ಲೂ ಆರ್ಥಿಕವಾಗಿ ಹಿಂದುಳಿದಿದಾರ ಅದನ್ನು ಚೆಕ್ ಮಾಡಿ ಆ ನಂತರದಲ್ಲಿ ಅವ್ರಿಗೆ ಕೊಡ್ತಾರೆ. ಒಂದು ಸರ್ವೆ ಮಾಡಿರ್ತೀರಾ? ಸರ್ವೆ ಕಂಪಲ್ಸರಿ. ಸರ್ವೆ ಇಲ್ಲದೆ ಯಾರೋ ಇನ್ಫ್ಲುಯೆನ್ಸಲ್ಲಿ ಮಾಡುತ್ತೆ ಆಗೋದೇ ಇಲ್ಲ ಅದು. ಇಂಥ ವಿಚಾರಗಳಲ್ಲಿ ನಾವು ಬಂದಾಗ ನೆಕ್ಸ್ಟು ವಾಪಸ್ಸು ನಾವು ಅದೇ ಶಿಕ್ಷಣಕ್ಕೆ ಬಂದಾಗ ಈ ಸ್ಕಾಲರ್ಶಿಪ್ ಕೊಡುವಂಥದ್ದು. ಈ ಸ್ಕಾಲರ್ಶಿಪ್ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ನೋಡಿದ್ವಿ ಯಾವುದೋ ಸಂಘ ಸಂಸ್ಥೆಗಳು ಒಂದು 5,000 ಕೊಡೋದು, 3,000 ಕೊಡೋದು, ಈ ಥರ ಅವ್ರವ್ರ ಶಕ್ತಾನುಸಾರ ಕೊಡ್ತಾಯಿರ್ತಾರೆ. ಬೆಳೆದಂಥ ವಿದ್ಯಾರ್ಥಿಗಳು 10 ಕಡೆ ಹೋಗಿ ನೀವು ಕೊಡಿ ಅಂತ ಕೇಳ್ತಾ ಇದ್ದಾಗ ಸ್ವಾಭಿಮಾನಕ್ಕೂ ಪೆಟ್ಟು ಬೀಳುತ್ತೆ. ಅಂಥ ಒಂದು ವಿಚಾರನ ಗಮನದಲ್ಲಿಟ್ಕೊಂಡು ನಾವು ಯಾವುದೇ ವಿದ್ಯಾರ್ಥಿಗಳು ನಮಗೆ ಬಡತನ ಇದೆ ಅಂತ ಓದಲಿಕ್ಕೆ ನಿಲ್ಲಿಸಬಾರ್ದು. ಹಾಗಂತ ಅವ್ನು ಚೆನ್ನಾಗಿ ಓದೋನು ಆಗಿರಬೇಕು. ಅಂಥ ವಿದ್ಯಾರ್ಥಿಗಳನ್ನ ನಾವೇ ಆಯ್ಕೆ ಮಾಡ್ತೀವಿ, ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತೀವಿ. ಅಪ್ಲಿಕೇಶನ್ ಫಾಲ್ ಮಾಡಿ ಅಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಎಷ್ಟು ಹಣ ಕೊಡಬೇಕೋ ಅಷ್ಟು ಹಣ ಅವ್ರಿಗೆ ಸಾಲದ ರೂಪದಲ್ಲಿ ಕೊಡಿಸ್ತೀವಿ. ಒಂದು ಬ್ಯಾಂಕಿಂದ ಕೊಡಿಸ್ತೀವಿ. ಆ ಬ್ಯಾಂಕಿಗೆ ನಾವು ಗ್ಯಾರಂಟಿ ಆಗಿರ್ತೀವಿ. ಬ್ಯಾಂಕಿಗೆ ಬಡ್ಡಿ ನಾವು ತುಂಬ್ತೀವಿ, ಅಸಲು ನಾವು ತುಂಬಬೇಕಷ್ಟು. ಅದೇ ಒಂದು ಎಕ್ಸಾಂಪಲ್, ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ 4 ವರ್ಷ ಅವ್ನು ಇಂಜಿನಿಯರಿಂಗ್ ಮಾಡ್ತಾನೆ, 4 ವರ್ಷ ನಾವು ಹಣ ಕೊಟ್ಕೊಂಡ್ಬರ್ತೀವಿ ಅವ್ರಿಗೆ. 4 ವರ್ಷ ಕೋರ್ಸ್ ಆದಮೇಲೆ 6 ತಿಂಗಳ ಕಾಲ ಹಾಲಿಡೇ ಪೀರಿಯಡ್ ಇರುತ್ತೆ. 4.25 ವರ್ಷ ಆದಮೇಲೆ ಅಲ್ಲಿಂದ 3 ವರ್ಷ ತಿಂಗಳಿಗೆ ಇಷ್ಟಿಷ್ಟು ಅಂತವರು ನಮಗೆ ಇನ್ಸ್ಟಾಲ್ಮೆಂಟ್ ಬ್ಯಾಂಕಿಗೆ ಕಟ್ಟಬೇಕು. ಅಂದರೆ ಅವ್ರಿಗೆ 7.5 ವರ್ಷ ಇರುತ್ತೆ ಟೈಮು. ಆ 7.5 ವರ್ಷದ ಸಂಪೂರ್ಣ ಬಡ್ಡಿನ ನಮ್ಮ ಸಂಸ್ಥೆಯಿಂದ ನಾವು ತುಂಬ್ತೀವಿ ಅದನ್ನು. ಹೀಗಾಗಿ ವಿದ್ಯಾರ್ಥಿಗಳು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗದೆ, ಸ್ವಂತ ಕಾಲ ಮೇಲೆ ತಾವು ಓದಿದ್ರೆ, ಒಂದು ಮನೆಯಲ್ಲಿ ಒಬ್ಬ ಬೆಳೆದು ನಿಂತು ಉದ್ಯೋಗ ತೊಗೊಂಡ್ರೆ ಆ ಮನೆಯಲ್ಲಿರೋ ಬಡತನ ಮಾಯ ಆಗುತ್ತೆ. ಇಂಥ ಒಂದು ಆಲೋಚನೆಗಳಿಂದ ವಿದ್ಯಾರ್ಥಿ ಮಿತ್ರ ಯೋಜನೆಯಲ್ಲಿ ನಾವು ಲ್ಯಾಪ್ಟಾಪ್ ಸ್ಕೀಮು ಪ್ಲಸ್ ಇದು ತೊಗೊಂಡ್ಬಂದ್ವಿ, ಸ್ಕಾಲರ್ಶಿಪ್ ಕೊಡೋಂಥದ್ದು ತಂದ್ವಿ. ನಿಜವಾಗ್ಲೂ ಕಳೆದ 7 ವರ್ಷಗಳಿಂದ ನಡೀತಾರಂಥ ಈ ಸ್ಕೀಮು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಮ್ಮಲ್ಲಿ ಯಾರ್ಯಾರು ತೊಗೊಂಡಿದ್ದಾರೆ ಎಲ್ಲ ಭಾಳ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ. ಜೊತೆಗೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಿದೆ. ನಮ್ಮ ಹತ್ರ ಏನು ಬ್ಯಾಂಕಲ್ಲಿ ಸಾಲ ಕೊಡ್ತೀವಿ ಆ ಬ್ಯಾಂಕ್ ಸಾಲ ಎಲ್ಲ ವಾಪಸ್ ಕೊಡ್ತಾ ಇದ್ದಾರೆ. ಇನ್ನು ನೀವು ಹೆಲ್ತ್ ಕೇಳ್ತೀರ, ಹೆಲ್ತ್ ಇವತ್ತಿನ ವೈದ್ಯಕೀಯ ಪದ್ಧತಿ ಪರಿಸ್ಥಿತಿಗಳನ್ನ ನಾವು ನೋಡಿದಾಗ ತುಂಬ ಕಾಸ್ಟ್ಲಿ ಅಫೇರ್ ಅದು. ಅವನಿಗೆ ಸ್ವಲ್ಪ ತಲೆನೋತಿದೆ ಹೋಗಿ ತೋರಿಸೋಣ ಅಂದರೆ ಕನ್ಸಲ್ಟೇಷನ್ನೇ ಮಿನಿಮಮ್ 500 ರೂಪಾಯಿ ಕೊಟ್ಟು ಒಳ್ಕೋಬೇಕು. ಸೊ ಹಿನ್ನೆಲೆಯಲ್ಲಿ
1982ರಲ್ಲಿ ನಮ್ಮ ಹಿರಿಯರು ಸ್ಥಾಪನೆ ಮಾಡಿದಂಥದ್ದು ವಾಸವಿ ಚಾರಿಟೇಬಲ್ ಡಿಸ್ಪೆನ್ಸರಿ. ಓಹೋ, ಓಕೆ. ನಮ್ಮಲ್ಲಿ ರೆಗ್ಯುಲರ್ ಡಾಕ್ಟರ್ಸ್ ಇರ್ತಾರೆ. ನಾವು ಈಗ ಮೊದಲು ಟೋಟಲಿ ಫ್ರೀ ಇತ್ತು, ಈಗ ₹5 ಚಾರ್ಜ್ ಮಾಡ್ತೇವೆ. ₹5 ಚಾರ್ಜ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ, ಜೊತೆಗೆ 5 ಮೆಡಿಸನ್ನು ನಾವೇ ಕೊಡ್ತೇವೆ. ಇದೊಂದು ಭಾಗ. ಇದು ಇನ್ನು ಡಯಾಲಿಸಿಸ್. ಇವತ್ತು ನಾವು ನೋಡಿರ್ಬೋದು ರಾಜ್ಯದ ಎಲ್ಲ ಕಡೆ ಸರ್ಕಾರಗಳು ಕೂಡ ಡಯಾಲಿಸಿಸ್ ಸೇವನೆ ಕೊಡ್ತದೆ. ಯಾಕಂದರೆ ಪರಿಸ್ಥಿತಿ, ಆರೋಗ್ಯದ ಸ್ಥಿತಿ, ಜನಗಳ ಸ್ಥಿತಿ ಹಾಗೆ ಆಗ್ತಿದೆ. ಡಯಾಲಿಸಿಸ್ಗೆ ಪ್ರತಿ ವರ್ಷ 5% ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಸರ್ಕಾರ ಕೊಡ್ತೇವಂತ ಸ್ಟೇಟ್ಮೆಂಟ್. ಹೊರಗಡೆ ಡಯಾಲಿಸಿಸ್ಸು ₹1,800 ₹3,500-4,000 ಹಾಸ್ಪಿಟಲ್ಗಳು ನಡೆಯುತ್ತೆ. ವಾರದಲ್ಲಿ 2 ಅಥವಾ 3 ದಿನ ಡಯಾಲಿಸಿಸ್ ಆಗಬೇಕು. ಒಬ್ಬ ಕಾಮನ್ ಮ್ಯಾನ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದು ಇದು 2009ರಲ್ಲಿ, ಬಹುಶಃ 2009ರಲ್ಲಿ ಮಗ ತನ್ನ ತಂದೆ ನೆತ್ಕೊಂಡು ನಮ್ಮ ಕಚೇರಿಗೆ ಬಂದ. ಸರಿ, ನಾನು ಸಾಮಾನ್ಯವಾಗಿ ಬರೋರು ಯಾರು ಬರ್ತಾರೆ, ನಾನು ಹಣಕಾಸಿನ ವ್ಯವಸ್ಥೆಗೆ ಸಹಕಾರ ಕೆಳಗೆ ಬರ್ತಾರೆ ಅಂದರೆ ಅವ್ರ ತಂದೆ ಆದವರು ಒಬ್ರು ಹೇಳಿದ, ಅಂದರೆ ಯಾರು ಪೇಷಂಟ್ ಇದ್ದು ಅಂತ ಹೇಳಿದ್ರು. ಸೊ ನಾನು ಡಯಾಲಿಸಿಸ್ ಪೇಷಂಟು, ಕಳೆದ 8 ವರ್ಷದಿಂದ ಡಯಾಲಿಸಿಸ್ ಮಾಡಿಸಿ, ಇನ್ನೂ ನನಗೆ ಕಷ್ಟ ಆಗಿದೆ, ಗೊತ್ತಾಗಿದೆ ನನಗೆ. ಮುಂದೆ ಈ ಥರ ಇರೋರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿ, ನೀವು ಅದನ್ನು ಹೇಳ್ಬಿಟ್ಟು ಹೋಗಕ್ಕೆ ಬಂದೆ ಅಷ್ಟೇ, ನಿಮ್ಮಿಂದ ನಾನು ಏನೂ ನಿರೀಕ್ಷೆ ಮಾಡಲ್ಲ ಅಂತೇಳಿ. ನನಗೆ ಡಯಾಲಿಸಿಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದಾದಮೇಲೆ ನಮ್ಮ ಡಾಕ್ಟರ್ ಹತ್ರ ವಿಚಾರ ತಿಳ್ಕೊಂಡು ನಾವು ಯಾಕೆ ಡಯಾಲಿಸಿಸ್ ಸೆಂಟರ್ನ ಪ್ರಾರಂಭ ಮಾಡ್ಬಾರ್ದು, ದೋ ಐ ಆಮ್ ನಾಟ್ ಎ ಮೆಡಿಕಲ್ ಲೈನ್. ನಮ್ಮ ಸಂಘದ ಅಧ್ಯಕ್ಷರು ಡಾಕ್ಟ್ರೇ ಇದ್ಲು, ಅವರೊಂದು ಅಡ್ವೈಸ್ ತೊಗೊಂಡು, ಅದೇ ಸಂದರ್ಭದಲ್ಲಿ ನಮ್ಮ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಶಾಸಕರು, ಅವರು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಅವ್ರ ಹತ್ರ ಅಪ್ರೋಚ್ ಮಾಡಿದ್ವು. ಅವ್ರದ್ದು ಸಹಕಾರ ತೊಗೊಂಡು ನಮ್ಮ BBMP ಅವರು ಅವ್ರನ್ನ ಅಪ್ರೋಚ್ ಮಾಡಿದ್ವು. BBMP ಅವರು ನಾವು ಜಾಗ ಕೊಡ್ತೀವಿ ಅಂದರು. ನಾವು ನಮ್ಮ ಸಂಘದಿಂದ ಸಂಪೂರ್ಣವಾಗಿ ಮಿಷನರೀಸ್ ಹಾಕಿ ಮಾಡಿ, ಈಗ ಪ್ರತಿದಿನ 2 ಶಿಫ್ಟಲ್ಲಿ ಡಯಾಲಿಸಿಸ್ ಆಗುತ್ತೆ. ಒಂದು ಶಿಫ್ಟಲ್ಲಿ 15 ಜನಕ್ಕೆ ಅವಕಾಶ ಇದೆ, 2 ಶಿಫ್ಟಲ್ಲಿ 30 ಜನ. ಕಳೆದ 12 ವರ್ಷದಲ್ಲಿ 1,17,000 ಡಯಾಲಿಸಿಸ್ ಮಾಡಿದ್ದೀವಿ. ಯಾವುದೇ ಒಂದು ಲೈಫ್ ಡ್ಯಾಮೇಜ್ ಆಗಿಲ್ಲ. ಅಷ್ಟು ಕ್ವಾಲಿಟೇಟಿವ್ ಡಯಾಲಿಸಿಸ್ ಕೊಡ್ತೀವಿ. ಇದರಿಂದ ಏನಾಗುತ್ತೆ, ಯಾರು ಡಯಾಲಿಸಿಸ್ ಮಾಡಿಸ್ಕೋಬೇಕಾಗಿದೆಯಲ್ಲ ಅವನಿಗೆ ಆರ್ಥಿಕವಾದ ಒತ್ತಡ ಅನ್ನೋದು ಬರೋಲ್ಲ. ನಾವು ತುಂಬ ಕಡಿಮೆ ಮಾಡಿರ್ತೀವಿ, ₹600 ಚಾರ್ಜ್ ಮಾಡ್ತೇವೆ. ಏನು ಇಲ್ವೇ ಅಲ್ಲ ಅಂದವ್ರಿಗೆ ಫ್ರೀನೂ ಮಾಡ್ತಾಯಿದ್ವಿ. ಇತ್ತೀಚೆಗೆ ಸರ್ಕಾರಗಳು ಕೂಡ ಫ್ರೀ ಮಾಡ್ತಾಯಿದ್ದಾವೆ. ನಮ್ಮಲ್ಲೇನಿದೆ, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ. ಯಾಕೆಂದರೆ ಡಯಾಲಿಸಿಸ್ ಅನ್ನೋದಂತ ನೇರವಾಗಿ ರಕ್ತನೇ ಶುದ್ಧೀಕರಣ ಮಾಡೋಂಥ ಜಾಗ ಅದು. ಹಾಗಾಗಿ ಅಲ್ಲಿ ನಾವೆಲ್ಲೂ ತಪ್ಪು ಮಾಡಬಾರ್ದು. ನಮ್ಮ ಮೇಲೆ ಏನು ನಂಬಿಕೆ ಇರಬೇಕಂದ್ರೆ, ಒಬ್ಬ ಹಾಸ್ಪಿಟಲ್ಸ್ಗೆ ಹೋದಾಗ ಏನು ಬರುತ್ತೆ ಅವ್ರಿಗೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದಾಗ ಏನು ಕಾನ್ಫಿಡೆನ್ಸ್ ಇರುತ್ತೆ, ಆ ಕಾನ್ಫಿಡೆನ್ಸ್ ನಾವು ಕೊಡ್ತೀವಿ. ಸೊ ಹೀಗಾಗಿ ಮೆಡಿಕಲ್ ಲೈನಲ್ಲಿ ಒಂದಷ್ಟು ಕೆಲಸ ಮಾಡೋಕ್ಕಾಗಿದೆ ನಾವು. ಇದು ಬಿಟ್ಟು ಇನ್ನೇನೋ ಆಗುತ್ತೆ, ಅದು ನಮ್ಮಲ್ಲಿ ಎಲ್ಲಿ ಸೇವೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಕಾರ ಕೊಡ್ತಾ ಬರ್ತಾಯಿದ್ವಿ. ಸೊ ಈಗ ಇವೆರಡು ಕ್ಷೇತ್ರ ನಾವು ಗುರುತಿಸಿರೋಂಥದ್ದು ಭಾಳ ಮಧ್ಯಮ ಹಾಗೂ ಕೆಳಮಧ್ಯಮ ವರ್ಗದ ಜನಕ್ಕೆ ಭಾಳ ಅನಿವಾರ್ಯವಾಗಿರೋಂಥ ಅವಶ್ಯಕತೆ ಇರೋಂಥದ್ದು. ಇದು ನಮ್ಮ ಸಂಘ ಸಂಸ್ಥೆಗಳ ವತಿಯಿಂದ ಧಾರಾಳವಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಖುಷಿ. ಈ ಥರದ ಬಹಳಷ್ಟು ಯೋಜನೆಗಳು ಯಶಸ್ವಿಯಾಗಿ ಸಾಗ್ತಾ ಇರೋದು ಹೆಮ್ಮೆಯ ವಿಚಾರ ಸರ್. ಇದ್ರ ಜೊತೆಗೆ ಈ ಒಂದು ಸೇವಾ ಮನೋಭಾವ ಅಥವಾ ವಿಶಾಲ ದೃಷ್ಟಿಕೋನ ಏನಿದೆ, ಇದು ಯಾವ ವಯಸ್ಸಲ್ಲಿ ಅಂದರೆ ಆರಂಭದ ದಿನಗಳನ್ನು ನೆನೆಸ್ಕೊಂಡಾಗ ಹೇಳಿ ಸರ್, ಹೇಗಿತ್ತು ಈ ದೃಷ್ಟಿಕೋನ? ನಾನು ಮಿಡ್ಲ್ ಸ್ಕೂಲಿದ್ದಾಗ ಶುರುವಾಗಿದ್ದು. ಫೀಸ್ ಕಟ್ಟಿಲ್ಲ ಅಂತ ಸ್ಕೂಲಿಂದ ಕಳಿಸ್ಬಿಟ್ರು. ಆವಾಗ ನಾವೆಲ್ಲ ಓದ್ತಿದ್ದಾಗ ತಿಂಗಳಿಗೆ ₹3 ಫೀಸ್ ಅಷ್ಟೇ. ಕಟ್ಟಲಿಕ್ಕಾಗಲಿಲ್ಲ ಅಂತ ಕಳಿಸ್ಬಿಟ್ರು. ನನ್ನ ಜೊತೆಗೆ ಮತ್ತೊಂದಿಬ್ಬರನ್ನ ಕಳಿಸಿದ್ರು. ನಮ್ಮ ತಂದೆ ಕಷ್ಟಪಟ್ಟು ಶಾಲೆಗೆ ಹಣ ಕಟ್ಟು ನಾನು ಸ್ಕೂಲ್ಗೆ ಹೋದೆ. ಆ ಮಕ್ಕಳು ಬರೋಕ್ಕಾಗಲೇ ಇಲ್ಲ ಅವರು. ನಾನು ಆದಮೇಲೆ ಒಂದು 2-3 ತಿಂಗಳಿಗೆ ಬಂದರು ಅವರು. ಈ ಥರದನ್ನು ನಾನು ಒಂದು 8-10 ವರ್ಷ ನೋಡ್ತಾ ನಾನು SSLCಯಲ್ಲೇ ಶುರು ಮಾಡಿಕೊಂಡೆ. ಯಾರಿಗೆ ಅನುಕೂಲ ಇಲ್ಲ ಅಂಥವ್ರು ನಾವೇನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಕಾಲೇಜಿಗೆ ಬಂದ್ವಿ. ಕಾಲೇಜಿಗೆ ಬಂದ ಸಂದರ್ಭ ನಾವು ಸ್ನೇಹಿತರುಗಳೇ ಸೇರಿ, ಆಗ ನಮಗೇನು ಪ್ಯಾಕೆಟ್ ಮನಿ ಇದ್ದೊಳಗೆ ₹1, ₹5 ₹2 ಜಾಸ್ತಿ ಅಷ್ಟೇ. ನಾವೆಲ್ಲ ಸೇರಿ ಒಂದು ₹50 ₹60 ಒಬ್ಬ ವಿದ್ಯಾರ್ಥಿಗಳು ಕೊಡೋಂಥ ಅಭ್ಯಾಸ ಮಾಡಿಕೊಂಡು, ಅದು ಹಾಗೆ ಬಂದು ಇವತ್ತಿಗೆ ಒಂದು ವರ್ಷಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅಂತಲೇ ಸುಮಾರು 3 ಕೋಟಿ ಕೊಡ್ತೀವಿ ನಾವು. ಸೊ ನೂರಾರು ಮಕ್ಕಳಿಗೆ ಇದರಿಂದ ತುಂಬ ಅನುಕೂಲ ಆಗ್ತಾಯಿದೆ. ಇದು ಯಾವುದೇ ವ್ಯಕ್ತಿ ತಾನು ಜೀವನದಲ್ಲಿ ಅನುಭವಿಸಿದಂಥ ತೊಂದರೆಗಳನ್ನ ಚಿಕ್ಕದಾಗಿ ಯೋಚನೆ ಮಾಡಿ ಬೇರೆಯವರು ಇದಕ್ಕೆ ನಾವು ಸಹಕಾರ ಕೊಟ್ಟರೆ ಬೇರೆಯವ್ರನ್ನ ನಿಮ್ಮ ಮೇಲೆ ಎಬ್ಬಿಸ್ಬೇಕು. ನಮ್ಗೆ ಅನುಕೂಲ ಆಗಿದ ತಕ್ಷಣ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಸೊ ದ್ಯಾಟ್ ನಾವು, ನನ್ನ ಪರಿಸರ, ನನ್ನ ಸುತ್ತಮುತ್ತಲಿನ ಜನ ಎಲ್ಲನೂ ಬೆಳೆಸ್ಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ಬಾಲ್ಯದ ಬದುಕನ್ನು ನೆನಪಿಸ್ಕೊಂಡಾಗ, ಅಂದರೆ ಒಂದು ಮನೆ ವಾತಾವರಣ, ನೀವು
ಹೇಗಿದ್ದೀರಿ ಸರ್? ಅಂದರೆ ಇವಾಗ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಮಗೆ ಅಂದರೆ ತುಂಬ ಒಂದು ಸೂಕ್ಷ್ಮವಾದಂಥ ಮನಸ್ಥಿತಿಯವರು ಅಥವಾ ತುಂಬ ಸೆಟಲ್ಡ್ ಆಗಿ ಮಾತಾಡ್ತಿರಲ್ಲ, ಹೀಗೇನೋ ತುಂಬ ತುಂಟಾನ ಸರ್? ನಾನು ತುಂಬ ಗಲಾಟೆ ತುಂಬ ಗಲಾಟೆ. ಮಲ್ಲೇಶ್ವರಮಲ್ಲಿ 2 ಗ್ರೌಂಡಲ್ಲಿ ನಂದೇ ಪಾರಿಪತ್ಯ. ಹೌದಾ? ನಾವು ಓಕೆ. ಅದೇ ಒಂದು ಟೀಮ್ ಅದು. ನಾವು ಇಂಥ ಆಟ ಆಡಿಲ್ಲ ಅನ್ನಂಗಿಲ್ಲ. ಇವತ್ತು ನಾವೇನು ನಮ್ಮ ಹಳ್ಳಿ ಆಟಗಳಂತ ಇಲ್ಲಿ ಆಡಿಸ್ತೀವಿ, ಅದೇನು ವಿಶೇಷವಾಗಿ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಆಡಿಸ್ತೀವಿ, ಅದು ನೋಡೋಕೆ ಜನ ಬರ್ತಾರೆ. ಅದು ಅವಾಗ ನಾವು ಆಡಿರೋರು. ಅದು ಗೋಲಿ ಇರ್ಬೋದು, ಗಿಲ್ಲಿದಾಂಡು ಇರ್ಬೋದು, ಖೋಖೋ ಇರ್ಬೋದು, ಕಬಡ್ಡಿ, ಈ ಥರ ಎಲ್ಲ ಆಟಗಳನ್ನ ಮಾಡ್ಕೊಂಬಂದಿರೋರು ನಾವು ಆಡ್ತಾ 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 ನಾವು ಎಲ್ಲಿಗೆ ಬಂತು ಅಂದರೆ ಎಲ್ಲರೂ ಒಂದು ಗ್ರೇಟ್ ಸೆಟ್ಲ್ ಆಗಬೇಕಲ್ಲ, ಟೀಮ್ ಮಾಡ್ತೀವಿ, ಎಲ್ಲದಕ್ಕೂ ಟೀಮ್ ಮಾಡ್ತೀವಿ. ಕೊನೆಗೆ ನಾನು ಅಂತ ಆಡಿ ಏನಾದರೂ ಮಾಡಬೇಕು ಅನ್ನೋವಾಗ ಕ್ರಿಕೆಟಲ್ಲಿ ಸ್ವಲ್ಪ ಬಂದೆ. ಆ ನಂತರ ಸ್ಕೇಟಿಂಗ್ ಆಯ್ಕೆ ಮಾಡ್ಕೊಂಡೆ. ನಾನು ಸ್ಕೇಟಿಂಗಲ್ಲಿ ಒಂದಷ್ಟು ಕೆಲಸ ಮಾಡಲಿಕ್ಕಾಯ್ತು ನನಗೆ. ಇಲ್ಲ ಸರ್, ಅಲ್ಲ ಸ್ಕೇಟಿಂಗಲ್ಲಿ ಕೆಲಸ ಮಾಡೋಕ್ಕಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಹೆಂಗೆ ಸರ್? ಯಾಕಂದರೆ ಹೌದು, ಅಲ್ಲ ಹ್ಯಾಟ್ರಿಕ್ ಅಂತಲೇ ಹೇಳಬೇಕು. ನೀವು 3 ವರ್ಷ ಬ್ಯಾಕ್ ಟು ಬ್ಯಾಕ್ ಬರ್ತೀರಾ ಅಂತ ಹೇಳಿದ್ರೆ 80, 81, 82. ಸೊ ಐ ಥಿಂಕ್ ಆ ಬ್ಯೂಟಿಫುಲ್ ಜರ್ನಿ ಸರ್ ರೀಕಾಲ್ ಮಾಡ್ಕೊಳ್ಳಿ ಸರ್. ಇದು ಕೂಡ ಭಾಳ ವಿಶೇಷ. ಸೆಕೆಂಡ್ ಇಯರ್ ಪಿ.ಯು.ಸಿ ಫೇಲ್ ಆಗಿಬಿಟ್ಟೆ. ಓಕೆ. ಫೇಲ್ ಆದಾಗ ಮನೇಲಿ ಬೈತಾರೆ, ಮನೆಯಲ್ಲೇ ಇದ್ದರೆ. ಓದು ಅಂತಾರೆ, ಓದು ತಲೆಗೆ ಹೋಗಲ್ಲ, ಏನು ಮಾಡಬೇಕಾಗ? ಹುಡುಕಿದ್ದು ಮನೆಯಿಂದ ಹೊರಗಿರ್ಬೇಕನ್ನ ಏನು ಮಾಡಬೇಕಲ್ಲ. ಅದಕ್ಕೆ ನನ್ನ ಸ್ನೇಹಿತೊಬ್ಬರು ಕಂಠೀರವ ಸ್ಟೇಡಿಯಮ್ಗೆ ಅಥ್ಲೆಟಿಕ್ಸ್ ಹೋಗ್ತಾಯಿದ್ದೆ. ಅವ್ರ ಜೊತೆ ಒಂದಿನ 2 ದಿನ ಹೋದೆ. 3ನೇ ದಿನ ಅಲ್ಲಿ ಸ್ಕೇಟಿಂಗಲ್ಲಿ ಆಡ್ತಾಯಿದ್ದು ನೋಡಿದೆ. ನಾನೇ ಕಲಿಬಾರ್ದು ಅಂತ 17-18ನೇ ವಯಸ್ಸಲ್ಲಿ ಸ್ಕೇಟಿಂಗ್ ಕಲ್ತವ್ ನಾನು. 18ನೇ ವಯಸ್ಸಲ್ಲಿ ಸ್ಕೇಟಿಂಗ್ ಕಲ್ತ ಮೇಲೆ ನಮ್ಮ ದಸರಾ ಕ್ರೀಡಾಕೂಟಗಳು ಮೈಸೂರಲ್ಲಿ ನಡೆಯುತ್ತಲ್ಲ, ಮಂಡ್ಯ ಟು ಮೈಸೂರು ಒಂದು ದಸರಾ ರೇಸ್ ನಡೀತೆ, ಸ್ಕೇಟಿಂಗ್ ರೇಸ್. ಅದರೊಳಗೆ 11ನೇ ರ್ಯಾಂಕ್ ಬಂದೆ ನಾನು. 11ನೇ ಪ್ಲೇಸ್. ಅವಾಗ ಕಲ್ತು ಇನ್ನೂ 4 ತಿಂಗಳಾಗಿತ್ತು. ಅದೇನೇ ಬೇಸ್. ನಾನು ಇದ್ರೊಳಗೆ ಮುಂದಕ್ಕೆ ಹೋಗ್ಬೋದು ಅನ್ನಿಸ್ತು ನನಗೆ. ಆ ಹಿನ್ನೆಲೆಯಲ್ಲಿ ಅಲ್ಲೇ ನನಗೆ ಪರಿಚಯ ಆದಂಥ ಒಂದು ಮಿಸ್ಟರ್ ಅಶೋಕ್ ಅಂತ ಹೇಳಿದ್ದೇನೆ. ಅವರು ಈ ಥರ ನಾವು ಕೊಲಂಬೋಗೆ ಹೋಗ್ತಾ ಇದ್ದೀನಿ, ಸ್ಕೇಟಿಂಗಲ್ಲಿ ಬರ್ತೀಯಾ? ಓಕೆ. ಹೋಗೋಕೆ ಆಸೆ. ಆರ್ಥಿಕ ವ್ಯವಸ್ಥೆಗಳು ಸುಗಮವಾಗಿರಲಿಲ್ಲ. ಕರೆಕ್ಟ್. ಸೊ ಆಗ ಕೆಲವು ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟರು. ಬಹುಶಃ ಇದೇ ಜನವರಿ 1980 ಜನವರಿ 13ನೇ ತಾರೀಕು ಪ್ರಯಾಣ ಮಾಡಿದ್ವಿ ನಾವು, ಬೆಂಗಳೂರು ಟು ಕೊಲಂಬೋ ಸ್ಕೇಟಿಂಗು. ಭಾಳ ಅದು ವಂಡರ್ಫುಲ್ ಜರ್ನಿ. ಅದು ಸುಮಾರು 32 ದಿನ ಪ್ರಯಾಣ, 1600 ಕಿಲೋಮೀಟ್ರ್, 32 ದಿನ ಪ್ರಯಾಣ. ಸಿಲೋನಲ್ಲಿ ಕೊಲಂಬೋಲ್ಲಿ ಅವತ್ತಿನ ದಿನ ನ್ಯಾಷನಲ್ ಗೇಮ್ಸ್ ಇತ್ತು. ನ್ಯಾಷನಲ್ ಗೇಮ್ಸಲ್ಲಿ ರಿಸೀವ್ ಮಾಡಿ ಒಂದು ವೇದಿಕೆ ಕೊಟ್ಟು, ಅಲ್ಲಿನ ರೇಡಿಯೋಗಳಲ್ಲಿ ಅವತ್ತು ಟಿ ವಿಯಲ್ಲಿ ಇರಲಿಲ್ಲ, ನಮಗೆ ಈ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಭಾಳ ಚೆನ್ನಾಗಾಯ್ತು ಆ ಜರ್ನಿ. ಅದರಿಂದ ಇನ್ಸ್ಪಿರೇಷನ್ನು 42 ಗಂಟೆಗಳ ನಿರಂತರ ಸ್ಕೇಟಿಂಗ್ ಅಂತ, 42 hours ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಮಾಡಿದ್ವಿ. ಎಷ್ಟು ಕಷ್ಟ ಅಲ್ಲ ಸರ್? ಡೇ ಆ್ಯಂಡ್ ನೈಟ್ ಫುಲ್ ಮಾಡಿದ್ವು ಅದು. ಸೊ ಅದಕ್ಕೆ ಮೊದಲು 36 hours ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ, ಅದನ್ನು ಬ್ರೇಕ್ ಮಾಡಿದ್ವಿ. ಓಕೆ. ಇವತ್ತಿಗೆ ಆ ರೆಕಾರ್ಡ್ ಹಾಗೆ ಉಳ್ಕೊಂಡಿದೆ. ಓ ಮೈ ಗಾಡ್, 1982 2025 ಹಾಗೆ ಅಲ್ಲ. ಅದೇ ಒಂದು ಚಪ್ಪಾಳೆ ಕೊಟ್ಟು ಅಭಿನಂದಿಸಬೇಕು ಸರ್. ಎಸ್ ಸರ್. ಇಲ್ಲಿ ನಾವು ಮುಂದಕ್ಕೆ ಬಂದ್ವಿ. ನಂದು ಒಂದು ಟೀಮ್ ಮಾಡಿದ್ದೆ, ಸ್ಕೇಟಿಂಗ್ ಟೀಮ್. ಚಿಕ್ಕ ಮಕ್ಕಳದೆಲ್ಲ ಇತ್ತು. ಓಕೆ. ಇವನ್ನೆಲ್ಲ ಕರ್ಕೊಂಡು ತಿರುಪತಿ ಹಿಲ್ಸ್ ಹತ್ತಿ ಇಳಿ ಅಂತಂದು ಮಾಡಿದ್ವಿ. ಓ ಗ್ರೇಟ್ ಸರ್. 18 ಜನ, 8 ವರ್ಷದ ಮಗುವಿಂದ ಹಿಡಿದು 20 ವರ್ಷದವರೆಗೆ ಎಲ್ಲ ಇದ್ದು ಅದರೊಳಗೆ. ತಿರುಪತಿ ಹಿಲ್ಸ್ ಹತ್ತಿ ಇಳಿದ್ವು. ಅಲ್ಲೂ ಕೂಡ TTD ದೇವಸ್ಥಾನದವರು ಭಾಳ ವಾರ್ಮ್ ವೆಲ್ಕಮ್ ಮಾಡಿ, ಡೈರೆಕ್ಟಾಗಿ ದೇವ್ರ ದರ್ಶನ ಕೊಡಿಸಿ, ಕೈ ತುಂಬ ಲಾಡು ಕೊಟ್ಟು ಎಲ್ಲ ಮಾಡಿದ್ವು. ಅದೊಂದು ಖುಷಿ. ಅದು ಆ ಇನ್ಸ್ಪಿರೇಷನ್ನು ನಾವು ಬೆಂಗಳೂರು ಟು ಮಲೇಷ್ಯಾ ಸಿಂಗಾಪುರ್ಗೆ ಹೋಗೋಕ್ಕಾಯಿತು. ಬೆಂಗಳೂರು ಟು ಚೆನ್ನೈಯಿಂದ ಮತ್ತೆ ನಾವು ಮಲಕ್ಕವರೆಗೂ ಶಿಪ್ಪಲ್ಲಿ ಹೋಗಿ, ಮಲಕ್ಕಾಯಿಂದ ಕೋಲಂಪುರ್ ಸಿಂಗಾಪುರ್ವರೆಗೂ 5600 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಸ್ಕೇಟಿಂಗ್ಲಾಗಿ ಬಂದ್ವಿ. ಅದು ಕೂಡ ಒಂದು ಅಂತಾರಾಷ್ಟ್ರೀಯ ದಾಖಲೆ. ಇವತ್ತು ಕೂಡ ಮತ್ತೆ ಯಾರು ಅದನ್ನು ಬ್ರೇಕ್ ಮಾಡಿಲ್ಲ, ಹಾಗೆ ನಿಂತಿದೆ ಈಗ. ಕೇಳಿದ್ರೇನೆ ಅಚ್ಚರಿ ಆಗುತ್ತೆ ಸರ್. ಅಂದ್ರೆ ಮನೆಯಲ್ಲಿದ್ರೆ ಓದು ಅಂತಾರೆ ಅನ್ನೋ ಕಾರಣಕ್ಕೆ ಅಕ್ಷರಶಃ ಕಾಲಿಗೆ ಚಕ್ರ ಕಟ್ಕೊಂಡು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದು ನಿಜಕ್ಕೂ ಹೆಮ್ಮೆ ಅಲ್ಲ. ಇನ್ಫ್ಯಾಕ್ಟ್ ಶ್ವೇತಾ ಏನನ್ಸತ್ ಗೊತ್ತಾ, ಅವರು ಅಂದ್ರೆ ಮನೇಲಿ ತುಂಬಾ ತುಂಟ ಇದ್ರು ಚಿಕ್ಕವರು ಅಂತ ಹೇಳಿದ್ರಲ್ಲ, ಅಂದ್ರೆ ಅವಾಗ್ಲೂ ಮನೇಲಿ ಇರ್ತಿರ್ಲಿಲ್ಲ, ಕಾಲಿಗೆ ಚಕ್ರ ಹಾಕೊಂಡು ಸುತ್ತಾ ಇದ್ರು ಅಂತ. ಅದು ಮತ್ತೆ ತಿರ್ಗಾ ಜೀವನದಲ್ಲಿ ನಿಜಾನೇ ಜೀವನ ಸಾಧನೆಗೆ ಅದೇ ಆಯ್ತು, ಅದೇ ಆಗೋಯ್ತು. ಅದ್ರ ಜೊತೆಗೆ ತಮಗೆ ಈ ಬರೆಯುವಂತಹ ಹವ್ಯಾಸ ಆಗಿರ್ಬೋದು, ಅವಾಗಲೇ ಬೆಳೆಸ್ಕೊಂಡಿರುವಂಥದ್ದು, ಜೊತೆಗೆ ನಾಟಕಗಳನ್ನ ಬರೋದು, ನಿರ್ದೇಶನ ಮಾಡೋದು, ಅಭಿನಯ ಪಾತ್ರ ಮಾಡೋದು, ಇದು ಕೂಡ ಏನಿದೆ ಅಂದರೆ, ನಾನು ಹೈಸ್ಕೂಲಲ್ಲಿದ್ದಾಗ ಶಾರದಾ ವಿದ್ಯಾನಿಕೇತನ ಅಂತ ಮಲ್ಲೇಶ್ವರದಲ್ಲಿತ್ತು. ಅಲ್ಲಿ ನಮ್ಮ ಮೇಷ್ಟೊಬ್ಬರು ಬರೀತಾ ಇದ್ರು. ನನಗೊಂದು ಅಭಿರುಚಿ, ಅವ್ರು ಏನು ಬರೀತಾರೆ ವಿರುದ್ಧವಾಗಿ ಬರೆಯುವಂಥದ್ದು. ಓಕೆ. ಆಮೇಲೆ ಚುಟುಕುಗಳು ಬರೀತಿದ್ದೆ, ಮೇಷ್ಟ್ರಗಳ ಮೇಲೆ, ನಮ್ಮ ಜೊತೆಯಲ್ಲಿದ್ದ ಸಹಪಾಠಿಗಳ ಮೇಲೆ ಬರೀತಿದ್ದೆ.
ಆ ಇನ್ಸ್ಪಿರೇಷನ್ನು ನಮ್ಮ ಮೇಷ್ಟ್ರೆ ಓಕೆ ನೀನೇನೋ ಬರೀತೆ ಕಣ ನೀನು ಬರೆಯೋ ಅಂತ ಹೇಳಿದ್ದಾನೆ. ಅವ್ರ ಇನ್ಸ್ಪಿರೇಷನ್ನು ನಾನು ಬರ್ಕೊಟ್ಟಿನ ಸ್ವಲ್ಪ ಕರೆಕ್ಷನ್ ಮಾಡೋರು, ಇನ್ಸ್ಪಿರೇಷನ್ ಬರೆಯೋದು ಅಭ್ಯಾಸ ಆಯ್ತದು. ಅಲ್ಲ ಸರ್, ನೆನಪಿದೆಯಾ ಏನಾದ್ರು ಚುಟ್ಕ ಇವಾಗ ಹೇಳಕ್ಕೆ ನೆನಪಿದೆಯಾ ಸರ್ ಚುಟ್ಕ ಯಾವುದಾದ್ರು? ಮೇಲೆ ನೋಡು ಚಂದ್ರಬಿಂಬ, ಕೆಳಗೆ ನೋಡು ಲಾಂಡ್ರಕಂಬ, ಓಕೆ ಇಟ್ಕೊಂಡು ತಾಮ್ರದ ಚಂಬ. ಓಕೆ ಓಕೆ ನೈಸ್. ಅದು ಯಾಕೆ ಬಂದಿತ್ತು ಅಂದರೆ ಅದು ಆವತ್ತಿನ ದಿನಕ್ಕೆ ನಾವು ಗೋವಿನ ಹಾಡು ನಾವೆಲ್ಲ ಚಿಕ್ಕವರಿದ್ದಾಗ ಕೇಳಿದ್ವಿ. ಆಗ ಮೇಷ್ಟ್ರು ಹೇಳ್ತಾ ಇದ್ರು, ನೋಡು ಅವನು ಏನೂ ಕಲ್ತಿದ್ದೆ ಹುಡುಗ, ಅವನು ಗೋವಿನ ಹಾಡು ಕ್ರಿಯೇಟ್ ಮಾಡ್ದ, ದನ ಕಾಯೋನು, ನೀವೇನು ಮಾಡ್ತೀರಾ ಅಂದರು. ಓ ಆ ಇನ್ಸ್ಪಿರೇಷನ್. ಸೊ ಆವಾಗ ಏನು ಮಾಡಿದ್ವಿ, ಒಂದು ತರಲೆ ಹೇಳ್ಬೇಕಂದ್ರೆ ನಾವು ಅವಾಗ ಹೇಳಿದ್ವಿ, ಮೇಲೆ ನೋಡು ಚಂದ್ರಬಿಂಬ, ಕೆಳಗೆ ನೋಡು ಲಾಂಡ್ರಕಂಬ, ಇಟ್ಕೊಂಡು ತಾಮ್ರದ ಚಂಬ ಅಂದ್ವಿ, ನಿನಗೆ ಇದೇ ಸಿಗೋದು ಈ ರೀತಿಯಲ್ಲಿ ನಡ್ಕೊಂಬಂದಂಥದ್ದು. ಓಕೆ ಓಕೆ ಓಕೆ. ಈಗ ಅದು ಹವ್ಯಾಸ ಹೇಗಿದೆ ಅಂದರೆ ನಮ್ಮದೊಂದು ಪತ್ರಿಕೆಗಳಿದೆ, ನಮ್ಮ ಸಮಾಜದೊಂದು ವಾರ್ತಾಪತ್ರ ಅಂತೇಳಿ, ಮತ್ತು ನಂದು ವೈಶ್ಯ ಸಂಪದ ಅಂತ ಒಂದು ಪತ್ರಿಕೆ ಇತ್ತು. ಅದು ಇನ್ನೂ ಸಾಕಷ್ಟು ಜನಕ್ಕೆ ಅವ್ರು ಕೇಳಿದಾಗ ಅವ್ರಿಗೆ ಆರ್ಟಿಕಲ್ ಬರ್ಕೊಡ್ತಾ ಇರ್ತೀನಿ. ಅದೊಂದು ಹವ್ಯಾಸವಾಗಿ ಇಟ್ಕೊಂಡಿದ್ದೀನಿ. ಅಲ್ಲ ಸರ್, ಅಲ್ಲ ನಾಟಕ ಮಾಡಿ ಅವತ್ತೇ ಬೆಸ್ಟ್ ಆ್ಯಕ್ಟರ್ ಎಲ್ಲ ತೊಗೊಂಡ್ರಲ್ಲ, ಯಾರೂ ಆಫರ್ ಮಾಡಲಿಲ್ವಾ ಸರ್ ಆ್ಯಕ್ಟ್ ಮಾಡೋಕ್ಕೆ? ಅಲ್ಲ ಹಂಗೆ ಲೆಕ್ಕ ತೊಗೊಂಡ್ರೆ ನಾನು ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರ ಗ್ರೂಪಲ್ಲಿ, ಕಲಾ ಗಂಗೋತ್ರಿ ಗ್ರೂಪಲ್ಲಿ ಒಂದು 5-6 ವೇದಿಕೆಯಲ್ಲಿ ನಾಟಕ ಮಾಡಿದ್ದೀನಿ, ಕಾಲೇಜ್ ಗ್ರೂಪ್ಗಳು ಮಾಡಿದ್ದೀನಿ, ನಾವೇ ಸ್ವಂತ ಟೀಮ್ ಮಾಡ್ಕೊಂಡು ಮಾಡಿದ್ದೀವಿ. ಒಂದು 52 ನಾಟಕಗಳನ್ನ ಮಾಡಿದ್ದಂತ. ಬಟ್ ಕಂಪ್ಲೀಟ್ ಬಣ್ಣ ಹಚ್ಚಕ್ಕೆ ಹೋಗಲಿಲ್ಲ. ಬಣ್ಣ ಹಚ್ಚಕ್ಕೆ ಹೋಗ್ಲಿ, ಯಾಕೆಂದರೆ ಜೀವನದ ಹೋರಾಟ ಇತ್ತಲ್ಲ ಬೆಳಿಗ್ಗೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ವಿ. ನಮ್ಮ ಡಾಕ್ಟರ್ ಬಿ ವಿ ರಾಜಾರಾಮ್ ಅಂತ ತಾವೆಲ್ಲ ಭಾಳ ಫ್ಯಾಮಿಲಿಯರ್ ನೇಮು. ರಾಜಾರಾಮ್ ಅವರು ಭಾಳ ಟ್ರೈನಿಂಗ್ ಕೊಡ್ತಾ ಇದ್ದರು ನನಗೆ, ಈಗ ಮಾಡಿ ಅಂತ. ಅವರ ಡೈರೆಕ್ಷನಲ್ಲಿ ಒಂದೆರಡು ನಾಟಕ ಮಾಡಿ ಮೈಸೂರು ಕಲಾಮಂದಿರದಲ್ಲಿ ಒಂದು ಬೆಸ್ಟ್ ಡ್ರಾಮಾ ಅಂತೇಳಿ ಒಂದು ಫಸ್ಟ್ ಪ್ರೈಸು ತೊಗೊಂಡ್ವಿ ಅದರೊಳಗೆ ನಾವು. ಓಕೆ. ಹೀಗಾಗಿ ರಂಗಭೂಮಿ ಸ್ವಲ್ಪ ಗಂಧ ಇದೆ ಅಷ್ಟೇ, ಅದು ಪೂರ್ಣ ಹೋಗಲಿಲ್ಲ ಅದಕ್ಕೆ ನಾವು. ಓಕೆ ಸರ್, ಎಷ್ಟು ವಿಭಿನ್ನತೆ ಅಂದರೆ ಓದುವಂತಹ ದಿನಗಳಲ್ಲಿ ಈ ಬರೆಯುವ ಹವ್ಯಾಸ, ರಂಗಭೂಮಿ ಒಡನಾಟ, ಇದೆಲ್ಲ ಕ್ರೀಡಾಪಟು, ಇದೆಲ್ಲದರನ್ನು ಹೊರತುಪಡಿಸಿ ಮುಂದೆ ಒಂದು ಬ್ಯಾಂಕನ್ನು ಕಟ್ಟುವಂಥದ್ದು ಅಂದರೆ ಹೆಚ್ಚಾಗಿ ಎಲ್ಲರ ಒಂದು ಯೋಚನೆ ಏನಿರುತ್ತೆ, ನಾವು ಒಂದು ಕೆಲಸ ಗಿಟ್ಟಿಸ್ಕೊಳ್ಬೇಕು, ಅದರಲ್ಲಿ ಒಂದು ಒಳ್ಳೆ ಪ್ರಮೋಷನ್ ತಗೋಬೇಕು, ಇಂಥ ಒಂದು ಯೋಚನೆಗಳಿರುತ್ತೆ. ಒಂದು ಬ್ಯಾಂಕನ್ನೇ ಕಟ್ಟಬೇಕು ಅನ್ನುವಂಥ ಯೋಚನೆ ಬಂದಿದ್ದಾದರೆ ಹೇಗೆ ಸರ್ ನಿಮಗೆ? ಇದು ಮತ್ತೆ ಜೀವನದ ಹೋರಾಟನೇ. ನಾನು ನನ್ನ ಡಿಗ್ರಿ ಮುಗಿದಾಗ ವಿಜಯ ಬ್ಯಾಂಕಲ್ಲಿ ಕೆಲಸ ಕೊಟ್ಟರು. ಓಕೆ. ವಿಜಯ ಬ್ಯಾಂಕಲ್ಲಿ ಒಂದು 8-8.5 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ರಿಸೈನ್ ಮಾಡಿದೆ. ಅವ್ರು ಕನ್ಫರ್ಮೇಷನ್ ಕೊಟ್ಟರು, ನಾನು ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಹೊರಗೆ ಬಂದಮೇಲೆ ಏನಾಯಿತು, ಒಂದು ಚಿಕ್ಕ ಗಲಾಟೆ ನಡೀತು. ಒಂದು 3,000 ರೂಪಾಯಿ ನಮ್ಮ ಕುಟುಂಬದಿಂದ ಕೊಡಬೇಕಾಗಿತ್ತು, ಆ ಟೈಮ್ಲಿ ಕೊಡಲಿಲ್ಲ ಅಂತ ಒಂದು ಚಿಕ್ಕ ಗಲಾಟೆ ನಡೀತದು. ತಲೆಯಲ್ಲಿ ಉಳಿತು. ಇಷ್ಟೆಲ್ಲ ಗಲಾಟೆ ಆಗೋದಾದರೆ ಅದು ಒಂದು ಬ್ಯಾಂಕ್ ಅವ್ರ ಹತ್ರ ಅಪ್ರೋಚ್ ಮಾಡಿದ್ರೆ ಅವರು ಟೈಮ್ಲಿ ಕೊಡಲಿಲ್ಲ ನಮಗೆ. ಅವ್ರು ನಾನೇ ಕೇಳೋದೇ ಬೇಡ, ನಾವು ಯಾಕೆ ಬ್ಯಾಂಕ್ ಮಾಡಬಾರ್ದು. 1986ರಲ್ಲಿ ತಲೆಗೆ ಹೊಕ್ಕಂಥದ್ದು ಅದು ನಮಗೆ. ಅದಕ್ಕೊಂದು ರೂಪ ಕೊಡಲಿಕ್ಕೆ 87-88 ಇಸ್ವಿ ಆಯಿತು. ನಮಗೆ ಸೊಸೈಟಿ ಲೈಸೆನ್ಸ್ ಬರೋ ಟೈಮ್ಗೆ 1990. 1990ರಲ್ಲಿ ನಾವೇ ಒಂದು ಬೋರ್ಡ್ ಹಾಕಿದ್ವಿ, ವಾಸವಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ. ಚಿಕ್ಕ ಪ್ರಮಾಣದಲ್ಲಿ ಮಾಡೋಂಥ ಪ್ರಯತ್ನ ಮಾಡಿ ಮುಂದಕ್ಕೆ ಹೋದ್ವಿ. ಇವಾಗ ತುಂಬ ಖುಷಿಯಾಗುತ್ತೆ. ಈ ರಾಜ್ಯದಲ್ಲಿರೋಂಥ ಪ್ರತಿಷ್ಠಿತ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನಮ್ಮದೊಂದು ಸಂಸ್ಥೆ ಅಂತ ಹೇಳ್ಕೊಂಡು ಭಾಳ ಖುಷಿ ಆಗುತ್ತೆ. ರಾಜ್ಯ ಸರ್ಕಾರ ಅಂದರೆ ನಮ್ಮ ಸಹಕಾರಿ ಇಲಾಖೆಯಿಂದ 8 ಬಾರಿ ಬೆಸ್ಟ್ ಸೊಸೈಟಿ ಅವಾರ್ಡ್ ಕೊಟ್ಟಿದ್ದಾರೆ ನಮಗೆ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಕೋಆಪರೇಟಿವ್ ಲೈನಲ್ಲಿ ತಮ್ಗೆ ಗೊತ್ತಿದೆ ಹೈಯೆಸ್ಟ್ ಅವಾರ್ಡು ಸಹಕಾರ ರತ್ನ ಅಂತ ಕೊಡ್ತಾರೆ. ಸೊ 2013ರಲ್ಲಿ ಸಹಕಾರ ರತ್ನ ಅವಾರ್ಡ್ ಕೊಟ್ಟು ಕೂಡ ನನಗೆ ಸರ್ಕಾರ ಗೌರವಿಸಿದ ನಮ್ಮ ಸೇವೆಯನ್ನು. ಆ ಎಲ್ಲ ಗೌರವಗಳಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಪ್ರತಿ ಬಾರಿ ಹಾಗೆ ಅಲ್ವಾ ಸರ್, ನಾವೇನೋ ಅಂದ್ಕೊಂಡಾಗ ಅದು ಅನಿರೀಕ್ಷಿತವಾಗಿ ಮಾಡಿದರೂ ಕೂಡ ಅದರಿಂದ ಒಂದು ಏನೋ ಬೆಳವಣಿಗೆ ಆಯಿತು ಅಂದಿದ ತಕ್ಷಣ ಜವಾಬ್ದಾರಿಗಳು ಜಾಸ್ತಿಯಾಗಿ ಇನ್ನೇನೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಂತಂದರೆ, ಒಂದು ಬದುಕಿನ ಆರಂಭದ ಆ ಬಾಲ್ಯಾವಸ್ಥೆ ಆದರೆ ಮತ್ತೆ ಮಧ್ಯ ವಯಸ್ಸು ಮತ್ತು ಕೊನೆಗೆ ಮುಪ್ಪು ಅಂತ ಬಂದಾಗ ನಿಜವಾಗ್ಲೂ ಅದು ಒಂಥರ ನೀವು ಆಲೋಚನೆಗಳು ಮಾಡೋ ಹಾಗೆ ಮಧ್ಯಮ ವರ್ಗದವ್ರಿಗೆ, ಕೆಳವರ್ಗದವ್ರಿಗೆ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿ. ಅಂದರೆ ಅಂಥವ್ರಿಗೆ ನೀವು ಒಂದು ಹೊಂಗಿರಣವನ್ನು ಮೂಡಿಸೋದ್ರ ಜೊತೆಗೆ ರಾಜ್ಯಪಾಲರೇ ನಿಮ್ಮನ್ನು ಪ್ರಶಂಸಿಸಿ ಪ್ರಶಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಯೋಜನೆ ನಿಮ್ಮ ಒಂದು ಕನಸಿನ ಕೂಸು ಅಂತ ನಾನು ಅಂದ್ಕೊಳ್ತೀನಿ ಸರ್. ಹೇಳಿ ಸರ್ ಅದ್ರ ಬಗ್ಗೆ. ಒಂದು ದಿನ ಆಫೀಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ರಿಟೈರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅವ್ರ ಆಫೀಸಿಗೆ ಬಂದು ಇಷ್ಟೇ ಕೇಳಿದ್ದು, ನಿಮ್ಮ ದೇವಸ್ಥಾನದಲ್ಲಿ ಬಂದು ನಿತ್ಯ ಗುಡಿಸ್ತೀನಿ ನಾನು, ನನಗೆ 2 ಹೊತ್ತು ಊಟ ಕೊಡಿ ಸಾಕು ನೀವು. ಅಂದರೆ ನಿಮ್ಗೆ ಏನು ಇಷ್ಟು ಅನುಕೂಲ ಇದೆಲ್ಲ ಇದೆಲ್ಲ, ನನಗೆ ಮನೆಯಲ್ಲಿ ಕಾಟ ಜಾಸ್ತಿ ಆಗಿದೆ, ಕಿರುಕುಳ ಜಾಸ್ತಿ ಆಗಿದೆ. ಅದೊಂದೇ ತಲೆಯಲ್ಲಿ ಹಿಡಿತಿದ್ದು. ಅದಾಗಿ ನೆಕ್ಸ್ಟ್ ಡೇ ನಮ್ಮ ದೇವಸ್ಥಾನದ ಮೀಟಿಂಗ್ ಇತ್ತು, ಅಲ್ಲಿ ಸಬ್ಜೆಕ್ಟ್ ಇಟ್ಟೆ ನಾನು. ಇವ್ರದ್ದು ಯಾರ್ದು ಸ್ಟೋರಿ ಹೇಳಿಲ್ಲ. ಯಾರು ಮನೆಯಲ್ಲಿ ಅನಾನುಕೂಲ ಇದೆ, ಅದು ಆರ್ಥಿಕವಾಗಿರ್ಬೋದು,
ಸಾಮಾಜಿಕ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಆರೋಗ್ಯ ದೃಷ್ಟಿಯಲ್ಲಿರ್ಬೋದು ಸೀನಿಯರ್ ಸಿಟಿಸನ್ಸ್ ಹಿರಿಯ ನಾಗರಿಕರಿಗೆ ನಾವು ಊಟ ಕೊಡೋಣ, ಮನೆಗೆ ಊಟ ಕೊಡೋಣ ಮಧ್ಯಾಹ್ನ ರಾತ್ರಿ ಅಂತ. ನಾನು ಇಡೀ ಟೀಮಲ್ಲಿ ಯಾರೂ ರೆಡಿ ಇರಲಿಲ್ಲ. ಏನು ಹುಚ್ಚತನ ನಿಮ್ಮದು, ದಿನ 2 ಸಲ ಊಟ ಕೊಡೋದು, ಲೈಫ್ ಟೈಮ್ ಕೊಡೋದು, ಹೆಂಗಾಗುತ್ತದು ಅಂತ. ಪ್ರಯತ್ನ ಮಾಡೋಣ ನಡೀರಿ ಅಂತ ಹೇಳಿದ್ವು. 2005 ಪ್ರಾರಂಭ ಮಾಡಿದ್ವು. ಮತ್ತು 2020 ವರ್ಷಗಳಿಂದ ನಿರಂತರವಾಗಿ ಕೋವಿಡ್ ಸಂದರ್ಭದಲ್ಲೂ ಸಹ ಪ್ರತಿನಿತ್ಯ 2 ಹೊತ್ತು ಊಟ ಅವ್ರ ಮನೆ ಬಾಗಿಲು ಕೊಡೋಂಥ ವ್ಯವಸ್ಥೆ ಇದೆ. ಎಷ್ಟು ಮನೆಗಳಿಗೆ ಈಗ 102 ಅಥವಾ 103 ಕ್ಯಾರಿಯರ್ಗಳು ಹೋಗ್ತಾ ಇದ್ದಾವೆ. ಹೌದಾ? ಇಲ್ಲಿ ವಿಶೇಷ ಅಂದರೆ ಯಾರ ಹತ್ರ ಏನೂ ಹಣ ತಗೊಳಲ್ಲ, ಯಾರ ಹತ್ರ ಏನೂ ಹಣ ತಗೊಳಲ್ಲ. ಇದಕ್ಕಿಂತ ಡೊನೇಷನ್ಗೂ ಹೋಗಲ್ಲ. ನಮ್ಮ ದೇವಾಲಯಕ್ಕೆ ಬರುವಂಥ ಆದಾಯದಿಂದನೇ ಈ ಕೆಲಸಗಳು ನಡೀತಾ ಇರ್ತದಿದ್ದು. ಓಕೆ. ಯಾರ್ಯಾರು ತೊಗೊಂಡಿದ್ದಾರೆ ಅಷ್ಟು ಜನ ತುಂಬ ಖುಷಿಯಾಗಿದ್ದಾರೆ. ಒಂದು ಸಲ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರಲ್ಲಿ ಅಲ್ಲಿನ ರಿಪೋರ್ಟರ್ ಅವರು ಪೂರ್ಣ ಹೆಸರು ಗೊತ್ತು, ವಂಶೇಶ್ವರ ರೆಡ್ಡಿ ಅಂತ ಹೇಳಿದ, ಅವರು ರಿಪೋರ್ಟ್ ಬರೆದಿದ್ದು. ಅದನ್ನು ನೋಡಿ ಮಾನ್ಯ ರಾಜ್ಯಪಾಲರು 2006 ಕರೆಸಿ ರಾಜಭವನದಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಆನರ್ ಮಾಡಿ ಒಂದು ಸರ್ಟಿಫಿಕೇಟು 20,000 ಕ್ಯಾಶ್ ಅವಾರ್ಡು ಕೊಟ್ಟು ಮಾಡಿದ್ರು. ಇದು ತುಂಬ ಖುಷಿ ಕೊಟ್ಟಂಥ ದಿನ ಅದು ನಮಗೆ. ಅವಾರ್ಡ್ಗೆ ಅಂತಲ್ಲ, ನಮ್ಮ ಕೆಲಸ ಸರ್ಕಾರ ಗುರುತಿಸಲ್ಲ ಅನ್ನೋ ಖುಷಿ. ನಿಜ ಸರ್, ನಿಜ. ಅವ್ರು ಹೇಳಿದ್ರು, ನಾನು ಇಡೀ ದೇಶ ಸಂಚಾರ ಮಾಡಿದ್ದೀನಿ, ಮನೆಗೆ ಊಟ ಕೊಡುವಂಥ ಸಂಸ್ಥೆ ನಿಮ್ದೊಂದೇ ನಾನು ನೋಡಿದ್ದು. ನಿಜ ಸರ್, ಹೌದು. ಪ್ರತಿನಿತ್ಯ 2 ಹೊತ್ತು ಊಟ ಅವ್ರ ಮನೆಗೆ ಹೋಗುತ್ತಲ್ಲ, ಇದು ವಿಶೇಷ ಅಂತ ಹೇಳಿದ್ರು. ಬಹುಶಃ ಎಲ್ಲರ ಹಾರೈಕೆಗಳು ಇವತ್ತಿನಿಗೂ ಚೆನ್ನಾಗಿ ನಡ್ಕೊಂಬರ್ತಿದೆ. ಅದು ನಮಗಿದೆ, ಅದು ಸಂಖ್ಯೆ ಜಾಸ್ತಿ ಆಗಬಾರ್ದು ಅಂತ. ಯಾಕೆಂದರೆ 2 ಕಾರಣಕ್ಕೆ ಆಗಬಾರ್ದು. ಮನೆಯಲ್ಲಿ ಹಿರಿಯನ್ನ ನೋಡ್ಕೋಬೇಕಾದ್ರು ನಮ್ಮ ಸಂಸ್ಕಾರ, ಅಂಥ ಯುವಕರು ಜಾಸ್ತಿ ಆಗಬಾರ್ದು. ಹೌದು ಸರ್. ಇನ್ನು ಬಡತನದಲ್ಲಿರೋರು ಕೊಡ್ತೀವಿ, ಬಡತನೂ ಜಾಸ್ತಿ ಆಗಬಾರ್ದು ಅಂತ. ಎರಡು ಕೂಡ ಏನು ಮಾಡಲಿಕ್ಕಾಗಲ್ಲ, ಪರಿಸ್ಥಿತಿ ಬಂದ ನಾವು ಜೊತೆಗೆ ಕೈ ಜೋಡಿಸ್ತೀವಿ ಅಷ್ಟೇ. ನಾವು ಒಂದು ತಂಡವನ್ನು ಕಟ್ಟುವಂಥವರಲ್ಲಿ ಅಂದರೆ ಸಂಘಟನಾ ಚಾತುರ್ಯತೆ ಇದು ಕೂಡ ಹೇಗೆ ಸರ್ ವಿದ್ಯಾರ್ಥಿ ದಿನದಿಂದನೇ ಅಳವಡಿಸಿಕೊಂಡಿದ್ದ ಹೇಗೆ ಸರ್? ಯಾವಾಗ ಕ್ಲಾಸಿಗೆ ಸರಿಯಾಗಿ ಹೋಗಲ್ಲ, ಹೊರಗೆ ಬಂದ್ಮೇಲೆ ಟೀಮ್ ಬೇಕಲ್ಲ ಆಡೋಕ್ಕೆ, ಹಾಗೆ ಬಂದಿದ್ದು ಅದಷ್ಟೇ. ಆಟದಲ್ಲಿ ಜಾಸ್ತಿ ಇದ್ದೆ, ಅದೊಂದು ಟೀಮ್ ಬೇಕೇ ಬೇಕಲ್ಲಿ. ಆಟದ ಜೊತೆಗೆ ನಾವು ಹೊರಗಡೆ ಬಂದಾಗ ಈ ನಾಟಕ ಮಾಡ್ತಾಯಿದ್ವಿ, ಗ್ರೂಪ್ ಸಾಂಗ್ಸು, ಗ್ರೂಪ್ ಡಿಸ್ಕಷನ್ಸು, ಈ ರೀತಿಯಲ್ಲಿ ನಡ್ಕೊಂಡ್ಬಂದಿರೋದು ಅದು. ಹಾಗಾಗಿ ಮೊದಲಿಂದ ಸಂಘಟನೆ ಹಾಗೆ ಬಂತು. ಇನ್ನು ಮನೆಯಲ್ಲಿ ಒಟ್ಟು ಕುಟುಂಬ, ಆ ಸಂಘಟನೆಗೆ ಮೂಲ ಪ್ರೇರಕ ಶಕ್ತಿ ನಮ್ಮ ತಾಯಿನೇ. ಯಾಕೆಂದರೆ ಒಟ್ಟು ಕುಟುಂಬದಲ್ಲಿ ಯಾವ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಕಲಿಸಂಥ ಮಹಾತಾಯಿ, ಅದು ಪಬ್ಲಿಕ್ಕಲ್ಲೂ ಹಾಗೆ ರೂಢಿಸ್ಕೊಂಡಿದ್ವಿ. ಸೊ ಈಗಿನವರೆಗೂ ಹಾಗೆ ಸಂಘಟನೆಯಲ್ಲಿ ಈ ರಾಜ್ಯ ಮತ್ತು ದಕ್ಷಿಣ ಭಾರತದ ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಖುಷಿ ಕೊಟ್ಟಿದ್ದೇವೆ ಸಂಘಟನೆಯಲ್ಲಿ ನಮಗೆ. ಓಕೆ. ಬಟ್ ಸರ್, ಅದೇ ನಿಮ್ಮ ಕೆಲಸಗಳನ್ನು ಗಮನಿಸಿದಾಗ ನನಗೆ ಇನ್ನೊಂದು ವಿಶೇಷವಾದ ಖುಷಿ ಏನಂತ ಹೇಳಿದ್ರೆ, ಕೆಲವು ಸಂಘ ಸಂಸ್ಥೆಗಳು ಯಾವುದೋ ಒಂದು ಸೀಮಿತವಾದಂಥ ಕೆಲಸ ಆಯ್ಕೆ ಮಾಡಿಕೊಂಡು ಅದನ್ನು ಮಾತ್ರ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಪಾಲಿಗೆ ಬಂದಾಗ ಅದು ಅನಿರೀಕ್ಷಿತವಾಗಿ ಬಂದರೂ ಅಷ್ಟೇ, ನೇರವಾಗಿ ಬಂದರೂ ಅಷ್ಟೇ, ನೀವು ಅದನ್ನು ಸ್ವೀಕರಿಸಿದ ಮೇಲೆ ಎಸ್ ನಾವು ಇದಕ್ಕೆ ಏನಾದರೂ ಮಾಡಲೇಬೇಕು ಅನ್ನೋಂಥ ನಿಲುವುಗಳನ್ನು ತೊಗೊಂಡಿದ್ದೀರಾ. ಈ ನಿಟ್ಟಿನಲ್ಲಿ ಒಂದು ಮುಪ್ಪಿನ ವಯಸ್ಸಿಂದಾದರೆ ಮತ್ತದಾದಮೇಲೆ ಮನುಷ್ಯ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಹಲವು ರೀತಿಯಾದಂಥ ವೈದಿಕ ಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಅದಕ್ಕೂ ನೀವು ಒಂದು ಹೆಜ್ಜೆ ಹೋಗಿ ಅವರಿಗೋಸ್ಕರ ಒಂದು ವಿಶೇಷವಾದಂಥ ವೈದಿಕ ಭವನ ನಿರ್ಮಾಣ ಮಾಡುವಂಥದ್ದು ಕೆಲಸ ಮಾಡಿಸ್ತಿರಲ್ಲ ಸರ್, ಹೇಳಿ ಸರ್ ಅದ್ರ ಬಗ್ಗೆ. ಸಂಘ ಅನ್ನೋದೇ ಒಂದು ಸೇವಾ ಸಂಸ್ಥೆಗಳು. ಸೇವೆಗೆ ಎಲ್ಲೂ ಕೂಡ ಇಷ್ಟೇ ಅನ್ನೋದಕ್ಕೆ ಪರಿಮಿತಿ ಇಲ್ಲವೇ ಇಲ್ಲ. ಹೌದು. ನಮಗೆ ಕಣ್ಣಿಗೆ ಕಂಡಷ್ಟು ಮನಸ್ಸಿಗೆ ಬಂದಷ್ಟು ಶಕ್ತಿ ಇರೋಷ್ಟು ಮಾಡ್ತಾ ಹೋಗ್ತಾ ಇರಬೇಕು. ಇವಾಗ ಯಾವುದೋ ಒಂದು ಸಂಗೀತ ಶಾಲೆ ಅಂದರೆ ಬರೀ ಸಂಗೀತಕ್ಕೆ ಹೋಗ್ತಾರೆ, ಭರತನಾಟ್ಯ ಶಾಲೆ ಭರತನಾಟ್ಯ ಮಾಡ್ತಾರೆ ಅಷ್ಟೇ. ಸೇವಾ ಸಂಸ್ಥೆಗಳ ಮೇಲೆ ಸೇವೆಗೆ ಮಿತಿ ಇಲ್ಲ. ಹಾಗಾಗಿ ಆಯಾ ಕಾಲಮಾನಕ್ಕೆ ತಕ್ಕಂತೆ, ಅವಶ್ಯಕತೆಗೆ ತಕ್ಕಂತೆ ನಾವು ರೂಢಿಸ್ಕೊಂಡು ಹೋದಾಗ ಜನಗಳನ್ನ ರೀಚ್ ಮಾಡ್ತೀವಿ. ತಾವು ಹೇಳ್ದಂಗೆ ವೈದಿಕ ಭವನ, ನಾನು ಒಂದು 25 ವರ್ಷದ, ಯಾಕೆಂದ್ರೆ 1994 ಮೊದಲನೇ ವೈದಿಕ ಭವನ ಪ್ರಾರಂಭ ಮಾಡಿದ್ದು. ಅವತ್ತಿಗೆ ಸ್ಮಶಾನಗಳು ತುಂಬ ಕೆಟ್ಟ ಸ್ಥಿತಿಯಲ್ಲಿದ್ವು. ಇವತ್ತಿಗೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ಕಾರಗಳು, ತುಂಬ ಕೆಟ್ಟ ಸ್ಥಿತಿಯಲ್ಲಿದ್ವು. ಅಂಥ ಸ್ಥಿತಿಯಲ್ಲಿ ಹೋಗಿ ಕಾರ್ಯ ಮಾಡೋದು ಹೇಗಿದೆ, ಸಂಸ್ಕಾರಗಳು ಮಾಡೋದು ಹೇಗಿರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದಕ್ಕೆ ಅಂತ ಒಂದು ಆಗಬೇಕು, ನೆಮ್ಮದಿ ವಾತಾವರಣದಲ್ಲಿ ಅವ್ರ ಹಿರಿಯರಿಗೆ ಏನು ಅಲ್ಲಿ ಸಂಸ್ಕಾರಗಳನ್ನ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಹಾಲು, ಜೊತೆಗೆ ಸ್ನಾನ ಮಾಡೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡ್ಕೊಂಬಂದು ನಮ್ದು ಆದ ನಂತರದಲ್ಲಿ ರಾಜ್ಯದ ನಾನಾ ಭಾಗದಲ್ಲಿ ನಾನಾ ಸಮಾಜದವರು ಎಲ್ಲ ಕಡೆ ಮಾಡಿದ್ದಾರೆ. ಬಟ್ ಒಂದು ನಮಗೆ ಖುಷಿ ಇದೆ, ನಾವು ಫಸ್ಟ್ ಮಾಡಿದ್ವಿ ಅನ್ನೋದಷ್ಟೇ. ಹೀಗೆ ಶ್ರೀರಂಗಪಟ್ಟಣದಲ್ಲೂ ಅಷ್ಟೇ, ತಮಗೆ ಗೊತ್ತಿರ್ಬೋದು, ಸಾಕಷ್ಟು ಜನ ಪಶ್ಚಿಮ ವಾಹಿನಿಗೆ ಹೋಗ್ತಾರೆ. 3ನೇ ದಿನ 5ನೇ ದಿನ ಹೋಗ್ತಾರೆ. ಅಲ್ಲೂ ಕೂಡ ವ್ಯವಸ್ಥೆಗಳು ತುಂಬ ಕಡಿಮೆ ಇತ್ತು. ನಾವು ಹೋದ್ವಿ, ಒಂದು ಜಾಗ ತೊಗೊಂಡು 2011ರಲ್ಲಿ
ಪ್ರಾರಂಭ ಮಾಡಿದ್ವಿ. ಸಾವಿರಾರು ಆತ್ಮಗಳಿಗೆ ಮುಕ್ತಿ ಕೊಟ್ಟಂಥ ಖುಷಿ ಇದೆ ನಮಗೆ. ಆಮೇಲೆ ಎಲ್ಲೂ ಕೂಡ ತುಂಬ ಕಮರ್ಷಿಯಲ್ ಆಗಿ ಹೋಗಲ್ಲ, ಸೇವೆನೂ ಇರಬೇಕು, ಎಲ್ಲ ಫ್ರೀ ಮಾಡೋಕ್ಕಾಗೋದೇ ಇಲ್ಲ. ನಾವು ವಿತ್ ನಾಮಿನಲ್ ಚಾರ್ಜಸ್ ಮಾಡ್ತಾಯಿದ್ವಿ. ಜನ ಅದನ್ನು ತುಂಬ ಖುಷಿಯಿಂದ ಸ್ವೀಕಾರ ಮಾಡಿದ್ದಾರೆ. ಬೆಂಗಳೂರು ಮಲ್ಲೇಶ್ವರದಲ್ಲಿದೆ, ಬೆಂಗಳೂರಲ್ಲಿ ಜಯನಗರದಲ್ಲಿ ನಮ್ಮ ವೇದ ಪಾಠಶಾಲೆಯಲ್ಲಿದೆ, ಮತ್ತು ಶ್ರೀರಂಗಪಟ್ಟಣದಲ್ಲಿ 3 ವೈದಿಕ ಭವನಗಳನ್ನು ಕೂಡ ನನ್ನ ನೇತೃತ್ವದಲ್ಲೇ ನಡೆಸ್ತಾ ಇರೋದು. ತುಂಬ ಖುಷಿ ಕೊಟ್ಟಿದ್ದು. ನೂರಾರು ಸಂಖ್ಯೆಯ ಜನ ತುಂಬ ಖುಷಿಯಾಗಿ ಕಾರ್ಯಗಳು ಮಾಡಿಸ್ತಾ ಇದ್ದಾರೆ. ಇದು ಉದ್ದೇಶ ಅಂದರೆ ಯಾವುದೇ ವ್ಯಕ್ತಿಯ ನಂತರ ಕೂಡ ಆಗೋ ಕಾರ್ಯಗಳು ಆಗಲೇಬೇಕಂದ್ರೆ ಹಿಂದೂ ಸಂಪ್ರದಾಯ ಆಗಿದೆ. ಸರಿಯಾಗಿ ಆ ಸಂಪ್ರದಾಯಗಳಾಗಿಲ್ಲ ಅಂದರೆ ಅದೇನೋ ಆಗುತ್ತೆ, ಮುಂದೇನಾಗುತ್ತೆ ಅಂತ ಯಾವ ಭಾವನೆಗಳು ಅಡ್ಯಾತಗಳು ಬರ್ದಂಗೆ ನೆಮ್ಮದಿ ವಾತಾವರಣ ಮಾಡಬೇಕು ಅಂತೇಳಿ ಮಾಡಿದ್ದೆ. ಸರ್ ನಿಜ ಸರ್, ಖುಷಿ ಆಗುತ್ತೆ. ಇದ್ರ ಜೊತೆಗೆ ಬಡ ವಿದ್ಯಾರ್ಥಿಗಳು ಅಥವಾ ಬಡ ಜನರು, ಮಧ್ಯಮ ವರ್ಗದ ಜನರು, ಬೀದಿ ಬದಿ ವ್ಯಾಪಾರಿಗಳಾಗಿರಬಹುದು, ಸಾಲ ಸೌಲಭ್ಯ ಅನ್ನೋದು ಪ್ರಸ್ತುತ ಬಹಳಷ್ಟು ಚರ್ಚೆಯಲ್ಲಿರುವಂಥದ್ದು. ಅಂದರೆ ಸಾಲ ಕೊಡೋದಾಗಲಿ ಅಥವಾ ಸಾಲ ವಸೂಲಾತಿ ಬಗ್ಗೆ ಆಗಲಿ ಕೂಡ ಈ ಎಲ್ಲ ವಿಷಯಗಳು ಹೇಗೆ ಅಂದರೆ ಒಂದು ದೊಡ್ಡ ನಂಬಿಕೆ ಬೇಕಾಗುತ್ತೆ ಸರ್. ನಿಮಗೆ ಜನರ ಮೇಲೆ, ಜನರಿಗೆ ನಿಮ್ಮ ಮೇಲೆ ನಂಬಿಕೆ ಬೇಕು. ಜೊತೆಗೆ ಯಾರಿಗೆ ನೀವು ಸಾಲ ಕೊಡ್ತೀರಾ ಅವರು ಇಡೀ ಒಂದು ಆರ್ಥಿಕ ಶಿಸ್ತಿನ ಜವಾಬ್ದಾರಿ ಹೊತ್ಕೊಳ್ಳುವಂಥದ್ದು ದೊಡ್ಡ ಕೆಲಸ ಸರ್. ಹೇಳಿದಾಗಲೇ ನಮಗೆ ಇದು ದೊಡ್ಡ ಕೆಲಸ ಅನಿಸುತ್ತೆ. ಇದೆಲ್ಲವೂ ಹೇಗೆ ಸಾಧ್ಯ ಆಗಿದೆ ಸರ್? ನೀವು ಹೇಳಿದ ಕರೆಕ್ಟು. ನಾವು ಹೇಗೇನೆ ಮಧ್ಯಸ್ಥಗಾರರು, ನಮಗೆ ಕೊಡೋರು ನಮ್ಮನ್ನು ನಂಬಬೇಕು, ನಾವು ಯಾರಿಗೆ ಕೊಡ್ತೀವಿ ಅವ್ರನ್ನ ನಾವು ನಂಬಬೇಕು. ಇವೆರಡು ಮ್ಯಾಚ್ ಆದರೆ ಮಾತ್ರನೇ ಒಂದು ಹಣಕಾಸಿನ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ. ಈ ಬೀದಿ ಬದಿ ವ್ಯಾಪಾರಿಗಳು ಡೈಲಿ ಸಾಲ ತೊಗೊತಿದ್ರು ಬೇರೆಯವ್ರ ಹತ್ರ, ಪ್ರೈವೇಟವ್ರ ಹತ್ರ. ಬೆಳಿಗ್ಗೆ 900 ರೂಪಾಯಿ ತೊಗೊತಾರೆ, ಸಾಯಂಕಾಲ 1000 ರೂಪಾಯಿ ಕೊಡಬೇಕು. ಆಗ ಎಷ್ಟಾಯ್ತು, 1000 ರೂಪಾಯಿಗೆ ತಿಂಗಳಿಗೆ 1500 ಬಡ್ಡಿ ಆಗ್ತಾಯಿತ್ತು. ಅದನ್ನು ಗಮನಿಸಿದ್ವು. ನಾವೇ ಅಪ್ರೋಚ್ ಮಾಡಿ, ನಮ್ಮದು ಸಣ್ಣ ಸಂಸ್ಥೆ, ಅದು ಕೇವಲ 3.5 ಲಕ್ಷ ಇಟ್ಕೊಂಡು ಶುರು ಮಾಡಿದ್ದು ನಾವು. ಬೀದಿ ಬದಿ ವ್ಯಾಪಾರಿಗೆ ಬೇಕಾಗಿದ್ದು 2,000 ಅವ್ರಿಗೆ. ನಾವು ಹೇಳಿದ್ವಿ, ನಿಮಗೆ ನಾವು ಹಣ ಕೊಡ್ತೀವಿ 2,000, 50 ರೂಪಾಯಿ ಅವ್ರಿಗೆ ಡೈಲಿ ಏನು ಕಟ್ತಾರೆ ಬಡ್ಡಿ ಅಂತ, ಅದು ಬೇಡ, ಅಸಲಿಗೆ ಕಟ್ಟಿ ನೀವು. ಒಂದು 30 ರೂಪಾಯಿ ಅಸಲು ಕಟ್ಟಿ, 20 ರೂಪಾಯಿ ಪಿಗ್ಮಿ ಕಟ್ಟಿ ಅಂತೇಳಿ. 2 ವರ್ಷದಲ್ಲಿ ಏನಾಯಿತು ಅಂದರೆ ಆ ಸಾಲಗಾರೆಲ್ಲ ನಮ್ಮ ಡಿಪಾಸಿಟರ್ಸ್ ಆಗಿಬಿಟ್ರು. ದಿನ 20 ರೂಪಾಯಿ ಕಟ್ಟಿದ್ರೆ 2 ವರ್ಷಕ್ಕೆ ಎಷ್ಟು ಲೆಕ್ಕ ಮಾಡ್ಕೊಳ್ಳಿ ನೀವೇನು, ಸುಮಾರು 8-10 ಸಾವಿರ ರೂಪಾಯಿ ಅವ್ರದ್ದೇ ಸೇರ್ತಾಯಿತ್ತು. ಅವ್ರಿಗೆ ಬೇಕಾಗಿದ್ದು 2,000. ನಾವು ಕೊಡ್ತೀವಿ 2,000, ರಿಕವರಿ ಆಗ್ತಾಯಿತ್ತು, ಮತ್ತು ಅವ್ರು ತೊಗೊತಾಯಿದ್ರು. ಸೊ ನಮ್ಮ ಡಿಪಾಸಿಟರ್ಸ್ ಆಗಿಬಿಟ್ರು. ಸುಮಾರು 450 ಜನ ಡಿಪಾಸಿಟರ್ಸ್ ಆಯಿತು. ಈಗ ಅದನ್ನು ಬೇರೆ ಹಂತದಲ್ಲಿ ಬೆಳೆಸಿದ್ವಿ. ಆದರೂ ಕೂಡ ಜನಸಾಮಾನ್ಯರಿಗೆ ನೇರವಾಗಿ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಇರೋದು ಕೋಆಪರೇಟಿವ್ ಮೂಮೆಂಟಲ್ಲಿ ಒಂದೇ. ಇದು ತುಂಬ ಖುಷಿ ಕೊಟ್ಟಿರೋ ಜಾಗ ಅದು ನಮಗೆ. ಇವತ್ತಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಆ ಥರ ಮಧ್ಯಮ ಕೆಳಮಧ್ಯಮವರೆಗೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮಾಡಿದ್ವಿ. ಸುಮಾರು 1,200 ಮನೆಗಳಿಗೆ ಅವರು ಮನೆ ಮಾಡ್ಕೊಳೋದು ಕೊಟ್ಟಿದ್ವಿ. ಸಾವಿರಾರು ವಿದ್ಯಾರ್ಥಿಗಳ ಎಜುಕೇಷನ್ ಕೊಟ್ಟಿದ್ದೀವಿ. 1,000ಕ್ಕಿಂತ ಜಾಸ್ತಿ ಮದುವೆಗಳು ಕೊಟ್ಟಿದ್ವಿ. ಎಲ್ಲಿ ಸಾಧ್ಯ ಇದು? ಒಬ್ಬ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಅವ್ನಿಗೆ 15,000 ರೂಪಾಯಿ ಸಂಬಳ ಬರುತ್ತೆ, 20,000 ಸಂಬಳ ಬರುತ್ತೆ. ಅವ್ನಿಗೆ ಯಾವ ನ್ಯಾಷನಲ್ ಬ್ಯಾಂಕ್ ಸಾಲ ಕೊಡ್ತಾರೆ ಅವ್ರು? ನಾವು 1 ಲಕ್ಷ ಕೊಡ್ತೀವಿ, ನೀನು 5 ವರ್ಷ ದುಡ್ಡು ಕಟ್ಕೊಂಡು ಹೋಗುವಂತೀವಿ. ಮನೇಲಿ ಮದುವೆ ಮುಗಿಸ್ತಾನೆ, ಇನ್ನೊಂದೇನೆ ಮುಗಿಸ್ತಾನೆ. ಇದು ಆರ್ಥಿಕವಾಗಿ ಸಬಲತೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕೋಆಪರೇಟಿವ್ ಸೆಕ್ಟರು. ಅಂಥ ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿ ಇವತ್ತು ಖುಷಿ ಇದೆ ನಮಗೆ, ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ಸರ್. ಅದರ ಜೊತೆಗೆ ಇನ್ನೊಂದಷ್ಟು ಖುಷಿ ಕೊಡುವಂಥ ವಿಚಾರಗಳು ಅಂತ ಹೇಳಿದ್ರೆ, ಹಣದಿಂದ ಆಗದೇ ಇರೋದು ನಾವು ಕೂತು ಮಾತಾಡಿದಾಗ ಆಪ್ತ ಸಮಾಲೋಚನೆ, ಈ ಕೌನ್ಸಿಲಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಸಾಕಷ್ಟು ಸಮಸ್ಯೆಗಳಿಗೆ ಈ ರೀತಿ ಮಾತು ಅವರಿಗೆ ದಾರಿ ತೋರಿಸುತ್ತೆ. ಆ ನಿಟ್ಟಿನಲ್ಲಿ ಆ ಆಲೋಚನೆಗಳೆಲ್ಲ ಹೆಂಗೆ ಬಂತು ಸರ್? ಜೊತೆಗೆ ಈ ಸಮಾಜದಲ್ಲಿ ಒಂದೊಂದು ಹೆಜ್ಜೆ ಬೆಳೀತಾ ಕೆಲವರಿಗೆ ಎಲ್ಲೆಲ್ಲೋ ಏನೋ ನಂಬಿಕೆ ಬರುತ್ತೆ. ರವಿಶಂಕರ್ನ ಬೆಳ್ತಾನೆ, ಅವ್ನು ಹೇಳಿದ ನನ್ನ ಮಕ್ಕಳು ಕೇಳ್ಬೋದು ಅಂತ. ಹಾಗೆ. ಸೊ ಹಾಗೆ ಮೊದಲು ನಾನು ವಾಪಸ್ ಅಂದರೆ ನನ್ನ 23ನೇ ವಯಸ್ಸಲ್ಲಿ ಯಶವಂತಪುರದಿಂದ ಒಬ್ಬ ಅಪ್ಪ ಮಗ ಬಂದಿದ್ದು. ಅವ್ರು ಬಂದು, ನನ್ನ ಮಗ ನನ್ನ ಮಾತೇ ಕೇಳ್ತಿಲ್ಲಪ್ಪ, ನಾನು ಸ್ವಲ್ಪ ಹೇಳು ಅಂತ ಹೇಳಿದ್ದಾನೆ. ಅವನ್ನ ಕೂರಿಸ್ಕೊಂಡು, ನನಗೆ 23 ವರ್ಷನ ಇನ್ನೇನು, ನಾವೇ ಹುಡುಗಾಟದಲ್ಲಿದ್ವಿ. ಅವನು ಕೂರಿಸ್ಕೊಂಡು ಸ್ವಲ್ಪ ಪಾಲಿಷ್ ಮಾಡಿ ಹೇಳಿದ್ವಿ. ಅವ್ನು ಸ್ವಲ್ಪ ಸಿಸ್ಟಮಿಗೆ ಬಂದುಬಿಟ್ಟ. ಅದೇ ಭೂಮಿಕೆ, ಅದೇ ಬೀಜ. ಅದಾದಮೇಲೆ ಫ್ಯಾಮಿಲಿ ಕೌನ್ಸಿಲಿಂಗ್ ಶುರು ಮಾಡಿದ್ವು. ಹೆಂಡತಿ ಗಂಡ ಗಲಾಟೆ, ಅಪ್ಪ ಮಕ್ಕಳದು, ಈ ಥರ ಬೇರೆ ಬೇರೆ ಕೇಸ್ಗಳು, ಪ್ರಾಪರ್ಟಿ ಡಿಸ್ಪ್ಯೂಟ್ಸು, ಈ ಥರ ಆಯಿತು. ನಾವು ಫೈನಲಿ ನಾನು ಫೈನಾನ್ಸ್ ಫೀಲ್ಡ್ ಆಗಿದ್ದರಿಂದ ಏನಾಗಿತ್ತು, ಪ್ರಾಬ್ಲಮ್ಗಳು ದೊಡ್ಡ ಸಂಖ್ಯೆಯಲ್ಲಿ ನಮ್ಗೆ ಸಿಗ್ತಾನೆ ಇರುತ್ತೆ. ಹಾಗಾಗಿ ಈ ಕೌನ್ಸಿಲಿಂಗು ನಿಜವಾಗಲೂ ಇವತ್ತಿನ ಸಮಾಜಕ್ಕೆ ಕೌನ್ಸಿಲಿಂಗ್ ಅನ್ನೋದು ಎಲ್ಲ ಸಂಘ ಸಂಸ್ಥೆಗಳು ಮಾಡಲೇಬೇಕು. ಮನೆಯಲ್ಲೂ ಕೂಡ ಸಮಸ್ಯೆಗಳು ಶುರುವಾಗಿದೆ. ಕೌನ್ಸಿಲಿಂಗ್ ಅಂದರೆ ಹೆಂಡತಿ ಗಂಡ ಮಧ್ಯನೇ ಬರುತ್ತೆ ಅಂತೇನಿಲ್ಲ, ಹೇಗಾದರೂ ಬರಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಕೌನ್ಸಿಲಿಂಗ್ ನಡೆಯೋದ್ರಿಂದ ಒಂದು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ನೆಮ್ಮದಿ ಇರುತ್ತೆ, ಭಾಗ ಆಗಲ್ಲ. ಇಲ್ಲ ಮಕ್ಕಳು ಬೇರೆ, ಅಪ್ಪ ಬೇರೆ, ಹೆಂಡತಿ ಬೇರೆ, ಗಂಡ ಬೇರೆ, ಡೈವರ್ಸ್ಗಳು, ಈ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಕೌನ್ಸಿಲಿಂಗು ಮಾಡೋಂಥದ್ದು ಸರ್ಕಾರ ಮಾಡಬಾರ್ದು,
ಸಂಘ ಸಂಸ್ಥೆಗಳು ಮಾಡಬೇಕು. ಸರ್ಕಾರ ಮಾಡಿದ್ರೆ ಮತ್ತೆ ಅದಕ್ಕೊಂದು ಲೇಬಲ್ ಅದು. ಸಂಘ ಸಂಸ್ಥೆಗಳ ಮೂಲಕ ಆದರೆ ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ಇದು ದೊಡ್ಡ ಶಕ್ತಿ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಒಂದು ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಾನು ಅನುಕೂಲ ಮಾಡಿದಂಥ ಖುಷಿ ನನಗಿದೆ. ಹೌದು ಹೌದು ಸರ್. ತಾವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ ಸರ್, ಅಂದರೆ ನಮಗೆ ಅನುಕೂಲಕ್ಕೆ ಎಷ್ಟು ಬೇಕು ಅಷ್ಟು ಹಣವನ್ನು ಬಿಟ್ಟು ಬೇರೆಯ ಹಣವನ್ನು ನಾವು ಈ ರೀತಿ ವಿನಿಯೋಗ ಮಾಡಬೇಕು ಅನ್ನೋಂಥದ್ದು ಇದರಲ್ಲಿ ಬಹಳ ದೊಡ್ಡ ವೇದಾಂತವಿದೆ ಸರ್. ಯಾಕಂದರೆ ಇವತ್ತು ಎಷ್ಟು ಜನರಿಗೆ ಅಂದರೆ ಹಣದ ವ್ಯಾಮೋಹ ಅನ್ನೋಂಥದ್ದು ಬಹುಶಃ ಇವತ್ತು ಬೇಕು ಅನ್ನೋಂಥವ್ರು ಬಡವರು, ಸಾಕು ಅನ್ನೋರೇ ಸಾಹುಕಾರ ಅಂತ ಹೇಳ್ಬೋದು. ಆ ರೀತಿ ಅಂದರೆ ಈ ಒಂದು ಯೋಚನೆ ಮೇಲ್ನೋಟಕ್ಕೆ ತಮ್ಮದು ಬಹಳಷ್ಟು ಸಂಸ್ಥೆಗಳಂದರೆ ಉದ್ಯಮ ರೀತಿ ಕಾಣ್ಬೋದು. ಆದರೆ ಕಡಿಮೆ ಮೊತ್ತದಲ್ಲಿ ಯಾರು ಬಡವರಿದ್ದಾರೆ ಅಥವಾ ಎಷ್ಟೋ ಜನರಿಗೆ ಉಚಿತವಾಗಿ ನೀಡುವಂತಹ ಸೇವೆ ಆಗಿರಬಹುದು, ಇಂತಹ ನಮಗಿಷ್ಟು ಇದೆಯಪ್ಪ ಸಾಕು ಇನ್ನು ಬೇರೆಯವ್ರಿಗೆ ಮಾಡೋಣ ಅನ್ನುವಂಥ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವಶ್ಯಕತೆಗೆ ಮೀರಿ ಏನು ಇಟ್ಕೊತಾನೆ ಅವೆಲ್ಲ ವಿಷ. ಅದು ಈಗ ನನಗೆ ಅಮೃತ ಥರ ಕಾಣಿಸ್ತಾ ಇರ್ಬೋದು, 5 ವರ್ಷಕ್ಕೋ 15 ವರ್ಷಕ್ಕೋ ಅದು 100 ಭಾಗ ವಿಷಾನೇ. ಅದು ನನಗೆ ವಿಷ ಆಗಿಲ್ಲ, ನನ್ನ ಮಕ್ಕಳಿಗೆ ವಿಷ ಇರುತ್ತೆ. ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಹಣ ಇದೆ ಅನ್ನೋದು ಒಂದೇ ಕಾರಣಕ್ಕೆ ಮರ್ಡರ್ಗಳಾಗಿರೋದು ನೋಡಿದ್ವಿ ನಾವು. ಹಣ ಇದೆ ಒಂದೇ ಕಾರಣಕ್ಕೆ ಮಕ್ಕಳು ಗಲಾಟೆ ಮಾಡ್ಕೊಂಡು ನೋಡಿದ್ವಿ. ಅವಶ್ಯಕತೆ ಮೀರಿದ್ದನ್ನು ನಾವು ಸಮಾಜಕ್ಕೆ ವಿನಿಯೋಗ, ಯಾಕೆ ನಮ್ಗೆ ಕೊಟ್ಟಿದ್ದು ಸಮಾಜನೇ, ನನಗೇನು ಮೇಲಿಂದ ಉದುರಲಿಲ್ಲಲ್ಲ, ಸಮಾಜ ಕೊಟ್ಟಿದೆ. ಅಟ್ಲೀಸ್ಟ್ ಒಂದು 4 ಜನಕ್ಕೆ ಕೊಳತು ಮಾಡಿದ್ರೆ ಒಂದು ಸಮಾಧಾನ. ನನ್ನ ಹಣಕ್ಕೆ ಗುಣ ಇದೆ ಅಂತ ಲೆಕ್ಕ. ಅದು ಹಣದ ಗುಣ ಬೆಳೆಸ್ಬೇಕು. ಅದು ಹಣಕ್ಕೆ ಹಣ ಮಾಡೋದು ಎಲ್ಲರಿಗೂ ಅಭ್ಯಾಸ ಇರುತ್ತೆ. ಹಣದ ಗುಣ ಬೆಳೆಸಬೇಕು, ಜೊತೆಗೆ ಸಮಾಜನ ಒಂದು ಸುಸ್ಥಿತಿಯಲ್ಲಿ ತೊಗೊಂಡೋಗ್ಬೇಕು. ಅದೆಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಬೇಕು. ಸೊ ಈ ರೀತಿಯಲ್ಲಿ ಹಣಕ್ಕೆ ಮೌಲ್ಯ ಬರಬೇಕು ಅನ್ನೋದಾದರೆ ಡಿಪಾಸಿಟಿಂದಲ್ಲ, ಸೇವೆಯಿಂದ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ನಾವು ಒಂದು ಅಗಾಧವಾದಂಥ ಶಕ್ತಿಯನ್ನು ನಂಬ್ತೀವಿ. ನಮ್ಮ ಪರಿಧಿಗೆ ನಾವು ಒಂದು ರೂಪ ಕೊಟ್ಕೊಂಡಿರ್ತೀವಿ. ಈ ಹಿನ್ನೆಲೆಯಲ್ಲಿ ಆ ದೇವಿಗೆ ಒಂದು ಪ್ರಥಮ ಅನ್ನೋ ರೀತಿಯಲ್ಲಿ ನೀವು ಮಾಡಿಸಿದಂಥ ಪೂಜಾ ಕೈಂಕರ್ಯಗಳ ಯಾಗಗಳ ಒಂದು ಸರಮಾಲೆನೇ ಇದೆ ಸರ್, ಅದರ ಬಗ್ಗೆ ಹೇಳಿ ಸರ್. ಈಗಾಗಲೇ ನೀವು ಹೇಳ್ದಂಗೆ ಈ ಅಧ್ಯಾತ್ಮನದು ಮತ್ತು ದೇವರನ್ನದು ನಮ್ಮ ನಂಬಿಕೆಗಳು. ಹೌದು ಸರ್. ಎಲ್ಲಿ ನಮಗೆ ನಂಬಿಕೆ ಇಲ್ಲ ಅಲ್ಲಿ ವ್ಯಕ್ತಿನೇ ಇಲ್ಲ ಅಲ್ಲಿ. ಹೌದು. ಯಾಕೆಂದ್ರೆ ನನ್ನನ್ನು ನಂಬಲಿಲ್ಲ ಅಂದರೆ ನಾನು ಬೇರೆಯವ್ರನ್ನೂ ನಂಬಲ್ಲ. ಸೊ ನಮ್ಮ ವ್ಯಕ್ತಿತ್ವ ಇಲ್ಲ ಅಲ್ಲಿ. ವ್ಯಕ್ತಿಗೆ ವ್ಯಕ್ತಿತ್ವ ಕೊಡುತ್ತೆ ಅನ್ನೋದಾದ್ರೆ ಯಾವುದೋ ಒಂದು ನಂಬಿಕೆ. ಆ ನಂಬಿಕೆ ನಾನು ನನ್ನ ಕುಲದೇವಿ ಕನ್ಯಕಾ ಪರಮೇಶ್ವರಿ ಮೇಲೆ ಇಟ್ಕೊಂಡಿದ್ದೀನಿ. ಆ ದೇವಿ ಹೆಸರಲ್ಲಿ ಹೆಲ್ತ್ ಸೆಂಟರ್ಸ್ ಮಾಡಿದ್ವಿ, ಎಜುಕೇಷನ್ ಸಪೋರ್ಟ್ ಮಾಡಿದ್ವಿ, ಒಂದು 3 ಹಾಸ್ಟೆಲ್ಗಳು ಮಾಡಿದ್ವು. ನಾವು ಕೂಡ ಹೇಳ್ತೀವಿ ದೇವಾಲಯಗಳು ಸೇವಾಲಯಗಳಾಗಬೇಕು. ಓಕೆ. ದೇವಾಲಯಗಳು ಕೇವಲ ಪೂಜೆ ಪುನಸ್ಕಾರ ಯಾಗ ಹೋಮಗಳಿಗಲ್ಲ. ಅದು ದೇವಾಲಯಗಳು ಸೇವಾಲಯಗಳಾಗಬೇಕು. ಎಲ್ಲ ರೀತಿ ಸೇವೆ ಆಗಬೇಕಲ್ಲಿ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ ಎಲ್ಲ ಆಗಬೇಕದು. ನಾವು ಹಿಂದಿನ ನಮ್ಮ ಹಳೆ ಕಾಲದ ದೇವಾಲಯಗಳನ್ನ ನೋಡಿದಾಗಿದೆ. ಬರಗಾಲ ಬಂತು, ಫ್ಲಡ್ಸ್ ಬಂದರೆ, ಪ್ರವಾಹ ಬಂದರೆಲ್ಲ ದೇವಸ್ಥಾನಗಳಿಗೆ ಆಶ್ರಯ ಕೊಡ್ತಾಯಿದ್ರು, ನಡೀತಾ ಇದ್ರು. ಇವತ್ತು ದೇವಸ್ಥಾನ ಚಿಕ್ಕದಾಗ್ಬಿಡು, ಅಲ್ಲಿ ಅವ್ರಿಗೆ ಆಶ್ರಯ ಇಲ್ಲ, ನಮ್ಗೆ ಎಲ್ಲಿ ಕೊಡ್ತಾರೆ ಅದು. ಹೀಗಾಗಿ ನಾವೇನು ಮಾಡಿದ್ವಿ, ಅಧ್ಯಾತ್ಮದ ಕಡೆ ಸ್ವಲ್ಪ, ನನಗೆ ಮೊದಲಿಂದ ಸ್ವಲ್ಪ ಒಲಿವಿರೋ ಜಾಗ ಅದು. ಅಲ್ಲಿ ಹೆಚ್ಚಿನ ಕಾರ್ಯಕ್ರಮ ಮಾಡಿ, ಒಂದು ಬ್ರಹ್ಮರಥೋತ್ಸವ, ವಾಸವಿ ದೇವಿಗೆ ಬ್ರಹ್ಮರಥೋತ್ಸವ ನಡೆಸುವಂಥ ಒಂದೇ ಜಾಗ ಅದು, ಮಲ್ಲೇಶ್ವರದ ವಾಸವಿ ಟೆಂಪಲ್ಲು. ಇನ್ನು ಯಾಗಗಳು, ಹೋಮ ಯಾಗಗಳು, ನಂಬಿಕೆ ಇರೋಂಥ ಎಲ್ಲ ಜನ ಮನೆಗಳಲ್ಲಿ ಮಾಡೋಕ್ಕಾಗಲ್ಲ. ಅದು ಒಂದು ಕಡೆ ಮಾಡೋಣ, ಎಲ್ಲ ಬಂದು ಅವರ ಭಕ್ತಿ ಸಮರ್ಪಣೆ ಮಾಡಲಿ. ಆರ್ಥಿಕವಾಗಿ ಅನುಕೂಲ ಇಲ್ಲದೆ ಇರ್ಬೋದು, ಭಕ್ತಿಗಂತೂ ಕೊರತೆ ಇರಲ್ಲ, ಭಕ್ತಿ ಸಮರ್ಪಣೆ ಮಾಡಬೇಕು. ಎಲ್ಲರೂ ಒಟ್ಟಾಗಿ ಸೇರ್ತಾ ಏನಾಗಿದೆ ಅದು ಭಾವನೆಗಳು, ಇಲ್ಲೇನೋ ಒಂದು ಒಳ್ಳೆಯದು ನಡೀತಿದೆ, ನಾನು ಕೈ ಜೋಡಿಸೋಣ. ಈ ರೀತಿಯಾಗಿ ಒಂದು ದೊಡ್ಡ ಸರ್ಕಲ್ಲು ನಮ್ಮ ದೇವಾಲಯಕ್ಕೆ ಎಷ್ಟು ಬೆಳಕು ಅಂದರೆ, ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಇವತ್ತು ಇದೊಂದು ಕೋಟಿ ಆಗುತ್ತೆ ಖರ್ಚು ಅಂದರೆ, ಆ 1 ಕೋಟಿ ತಂದ್ಕೊಂಡಂಥ ಭಕ್ತಾದಿಗಳು ಬಂದಿದ್ದಾರೆ. ಅಂದರೆ ಧರ್ಮದ ಹೆಸರಲ್ಲಿ ಸಮಾಜನ ನಿರ್ಮಾಣ ಮಾಡೋಂಥ ಕೆಲಸ ಇದು. ಧರ್ಮದ ಹೆಸರಲ್ಲಿ ಸಮಾಜ ಯಾವಾಗ ನಿರ್ಮಾಣ ಮಾಡ್ತೀವಿ ಅದು ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ಅದಕ್ಕೊಂದು ಭಾವನೆಗಳಿದ್ದಾವೆ, ಅದಕ್ಕೊಂದು ಸಂಬಂಧಗಳಿದ್ದಾವೆ. ಸಂಬಂಧಗಳು, ಭಾವನೆಗಳಿದ್ದರೆ ಯಾವ ಸೇವೆಗಳು ಕೂಡ ಜನರನ್ನು ರೀಚ್ ಮಾಡಲ್ಲ. ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ದೇವರಿಗೆ ನಾವು ಏನೇನು ಸೇವೆ ಮಾಡ್ಬೋದು. ತೆಪ್ಪೋತ್ಸವ ನಮ್ಮ ಸ್ಯಾಂಕಿ ಟ್ಯಾಂಕಲ್ಲಿ ಮಾಡಿದ್ವು. ಬ್ರಹ್ಮರಥೋತ್ಸವ ಪ್ರತಿ 2 ವರ್ಷಕ್ಕೊಂದ್ಸಲ ಮಾಡ್ತೀವಿ. ಅದಾದಮೇಲೆ ಇತ್ತೀಚಿನ ಯುವಜನತೆ ದೇವಸ್ಥಾನಗಳು ಬರೋದು ಕಡಿಮೆ ಅಂತೇಳಿ 2 ವರ್ಷಕ್ಕೊಂದೊಂದು ಸಲ ನಾವು ಕಳೆದ 1 ವರ್ಷದಲ್ಲಿ ಮಾಡಿದ್ವಿ. ನಾವು ಕಳೆದ ವರ್ಷ ಅದಕ್ಕಿಂತ ವರ್ಷ ಸಾಗರ ಕನ್ಯೆ ವಾಸವಿ ಅಂತ ದೇವಾಲಯದಲ್ಲಿ ಒಂದು ಸಮುದ್ರ ಸೃಷ್ಟಿ ಮಾಡಿದ್ವು. ಟೈಟಾನಿಕ್ ಕಡಗಲ್ಲಿ ಒಳಕ್ಕೆ ಹೋಗಬೇಕು, ಅಂಡರ್ಗ್ರೌಂಡಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡ್ತಾರೆ. ಅದೊಂದು ಫೀಲಿಂಗ್ ನೀಟಾಗಿ ಕೊಟ್ವಿ. ಓಕೆ. ಒಂದು 15 ದಿನದಲ್ಲಿ ಸುಮಾರು 2 ಲಕ್ಷ ಜನ ದೇವಸ್ಥಾನಕ್ಕೆ ಬಂದವರು. ಇದು ಉದ್ದೇಶ ಟೈಟಾನಿಕ್ ಕಡಗಲ್ಲ, ಅದನ್ನ ಮೂಲಕ ದೇವಸ್ಥಾನಕ್ಕೆ ಬರೋಂಗೆ ಮಾಡೋಂಥ ವ್ಯವಸ್ಥೆ ಅದು. ಮಕ್ಕಳ ಆದಿಯಾಗಿ, ಆಬಾಲವೃದ್ಧರ ಆದಿಯಾಗಿ ಪ್ರತಿಯೊಬ್ಬರು ದೇವಾಲಯಗಳಿಗೆ ಬಂದು
ಹೋಗುವಂಥ ಒಂದು ಪದ್ಧತಿ ಕಲಿಬೇಕು, ಅದೊಂದು ಶಕ್ತಿ ಕೇಂದ್ರ ಆಗಬೇಕು, ಸಂಘಟನಾ ಕೇಂದ್ರ ಆಗಬೇಕು. ಅದರ ಮೂಲಕ ಸೇವೆಗಳು ಆಟೋಮೆಟಿಕಾಗಿ ನಡೆಯುತ್ತೆ. 4 ಜನ ಸೇರಿದ್ರೆ ಒಳ್ಳೆ ಆಲೋಚನೆಗಳು ಬರುತ್ತೆ, ಅದು ನಡೆಯುತ್ತೆ. ಮೊನ್ನೆ ರೀಸೆಂಟಾಗೆ ಮಾಡಿದ್ವಿ ನಾವು. ರೀಸೆಂಟಾಗಿ ಡಿಸೆಂಬರ್ 20ರಿಂದ 30ನೇ ತಾರೀಕುವರೆಗೂ ನಾವು ಭಾಳ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವು. ಆ ಪ್ರೋಗ್ರಾಮಲ್ಲಿ ಪ್ರತಿನಿತ್ಯ ಸುಮಾರು ಒಂದು 20,000 ಜನ ತ್ರೈಲೋಕ್ಯ ಮಾತೆ ಶ್ರೀ ವಾಸವಿ ಅಂತೇಳಿ. ತ್ರೈಲೋಕ್ಯ ಮಾತೆ ಏನು, ನಮ್ಮೆಲ್ಲ ಒಂದು ಭಾವನೆಗಳು ನಾವು ಯಾರೂ ಕಂಡಿಲ್ಲ. ಯಾಕೆಂದರೆ ಹಿರಿಯರು ಹೇಳ್ತಾರೆ 3 ಲೋಕ ಯಾವಾಗ ನೋಡ್ತೇನೆ, 3ರಲ್ಲಿ ಯಾವುದೋ ಒಂದು ಲೋಕನ ಸತ್ತ ಮೇಲೆ ಅಥವಾ ಫಿಲಮಲ್ಲಿ ನೋಡ್ತಾ ಇರ್ತೀವಿ. ನಾವೇನು ಮಾಡಿದ್ವಿ, ವೈಕುಂಠ, ಕೈಲಾಸ, ಬ್ರಹ್ಮಲೋಕಗಳನ್ನ ಕ್ರಿಯೇಟ್ ಮಾಡಿದ್ವು. ಎಲ್ಲ ನೋಡಿ ಲಾಸ್ಟಲ್ಲಿ ವಾಸುದೇವನ ದರ್ಶನ ಮಾಡಿ. ಅದು 3 ಹೋಗಿ ಬರೋಂಥದ್ದಿಲ್ಲ, ಅದೊಂದು ಭಾವನೆಗಳಷ್ಟೇ. ಅದು ಇದರಿಂದ ಏನಾಗುತ್ತೆ, ದೇವಾಲಯಗಳಿಗೆ ಬರೋ ಸಂಖ್ಯೆ ಮತ್ತು ಅಲ್ಲಿ ನೋಡಿದಂಥ ಭಾವನೆಗಳು ಮಕ್ಕಳನ್ನ ಮತ್ತೆ ವಾಪಸ್ ಕರ್ಕೊಂಬರುತ್ತೆ. ಸೊ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ಅದರ ನೆಲಗಟ್ಟನ್ನು ಗಟ್ಟಿ ಮಾಡಬೇಕು. ನಾವು ಸಂಸ್ಕೃತಿಯ ಬುಡಕ್ಕೆ ನೀರು ಹಾಕೋ ಬದಲು ಸಂಸ್ಕೃತಿಯ ಮೇಲೆ ನೀರು ಹಾಕ್ತಾಯಿದ್ವಿ. ಹಾಗಾಗಿ ಎಲೆಗಳು ಮಾತ್ರ ಅಷ್ಟಾಗಿ ಕಾಣಿಸ್ತಾ ಇದೆ, ಬುಡ ವೀಕ್ ಆಗ್ತಾಯಿದೆ. ಅದಾಗಬಾರ್ದು. ಅದು ಮುಂದಿನ ದಿನಗಳಲ್ಲಿ ಈ ದೇಶದ ಸಂಸ್ಕೃತಿ ಸಂಸ್ಕಾರ ನಿಲ್ಲಬೇಕು ಅನ್ನೋದಾದರೆ ಅದಕ್ಕೆಲ್ಲ ದೇವಾಲಯಗಳು ಶಕ್ತಿ ಕೇಂದ್ರಗಳಾಗಿ ನಿಂತ್ಕೋಬೇಕು ಅಂತ ಆಲೋಚನೆಗಳಲ್ಲಿ ಎಲ್ಲ ಕೆಲಸ ಅಲ್ಲಿಂದ ಮಾಡ್ತಾಯಿದ್ವು. ಸರ್, ತಮ್ಮ ಈ ಕ್ರಿಯಾಶೀಲತೆಯಿಂದಲೇ ತಮ್ಮ ಒಂದು ಸಹಕಾರ ಸಂಘ ಸಂಸ್ಥೆಯಿಂದ ಮತ್ತಷ್ಟು ಕೆಲಸಗಳನ್ನು ವಿಸ್ತಾರ ಮಾಡುವಂಥದ್ದಾಗಿರಬಹುದು. ಬಹಳಷ್ಟು ವಿಷಯಗಳಲ್ಲಿ ಹಿರಿಯ ನಾಗರಿಕರಿಗೆ ಹಸಿವನ್ನು ನೀಗಿಸುವಂಥ ಪುಣ್ಯದ ಕೆಲಸ, ಈಗ ಸೂರನ್ನು ಒದಗಿಸುವಂಥ ಕೆಲಸದ ಬಗ್ಗೆ ಮಾತಾಡೋದಾದರೆ ಬಡ ವಿದ್ಯಾರ್ಥಿಗಳಾಗಿರಬಹುದು, ಉದ್ಯೋಗಸ್ಥ ಮಹಿಳೆಯರಿಗಾಗಿರಬಹುದು, ಸೂರನ್ನು ಒದಗಿಸುವಂಥದ್ದು, ಈ ನಿಟ್ಟಿನ ಕೆಲಸಗಳ ಬಗ್ಗೆ ಹೇಳಿ ಸರ್. ನಾವು ಉದ್ಯೋಗಸ್ಥ ಮಹಿಳಾ ವಸತಿ ಗೃಹ ಅಂತ ಮಾಡಿದ್ದು 1993. ಆ ಟೈಮಲ್ಲಿ ಇಂಥ ಪಿ ಜಿಗಳು ಯಾವುದಿರಲಿಲ್ಲ. ಹೊರಗಡೆಯಿಂದ ಯಾರು ಹೆಣ್ಮಕ್ಳು ಬರ್ತಾರೆ, ಬೆಂಗಳೂರಲ್ಲಿ ಇದ್ದು ಅವರು ಸ್ವಲ್ಪ ವಾತಾವರಣ, ಒಳ್ಳೆಯ ವಾತಾವರಣ ಇರಬೇಕು ಅವ್ರಿಗೆ, ಜೊತೆಗೆ ಕಡಿಮೆ ಬೆಲೆಯಲ್ಲಿರಬೇಕು. ಯಾಕಂದರೆ ಅಲ್ಲಿ ಬಂದಾಗ ಸಂಬಳ ಸಿಗ್ತಾಯಿದ್ದು ಆ ಕಾಲದ ನಾನು ಹೇಳಿದ್ರೆ 500 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಕೊಟ್ಬಿಟ್ರೆ ತುಂಬ ದೊಡ್ಡ ಸ್ಯಾಲ್ರಿ. ಅಂಥ ಮಕ್ಕಳು ಹೆಣ್ಮಕ್ಳಲ್ಲಿ ಬಂದಾಗ ಅವ್ರಿಗೆ ಸೇಫ್ಟಿ ಬೇಕಾಗಿತ್ತು. ಹಾಗಾಗಿ ಬೆಂಗಳೂರಿನ ವಿಶ್ವೇಶ್ವರದಲ್ಲಿ ಮೊದಲನೇದಾಗಿ ಇದೊಂದು ಕಾರ್ಯಕ್ರಮ ಮಾಡಿದ್ವಿ ನಾವು. ಮಾಡ್ದೇ ತಿಂಗಳಿಗೆ 250 ರೂಪಾಯಿ ತೊಗೊತಾಯಿದ್ವು ನಾವು. ಊಟ ವಸತಿ ಎಲ್ಲ ಅಲ್ಲೇ ವ್ಯವಸ್ಥೆ ಕೊಡ್ತಾಯಿದ್ವು ನಾವು. ಈ ರೀತಿಯಲ್ಲಿ ಒಂದು 30 ಜನಕ್ಕೆ ಮಾಡಿದ್ವಿ. ಇವತ್ತು ಅದು ಬೆಳೆದು ಒಂದು 80 ಜನಕ್ಕೆ ಹಾಸ್ಟೆಲ್ ಮಾಡಿದ್ವಿ ಅದನ್ನು ನಾವು. ಇದ್ರ ಜೊತೆಗೆ ಇನ್ನೊಂದು ಮಾಡಿದ್ವಿ ನಾವು. ಕೊರೋನಾ ಟೈಮಲ್ಲಿ ತಾವೆಲ್ಲ ನಮ್ಗೆ ಗೊತ್ತಿದೆ, ಎಷ್ಟೋ ಜನ ಮಕ್ಕಳು ತಂದೆ ತಾಯಿನ ಕಳ್ಕೊಂಬಿಟ್ರು. ಮಕ್ಕಳು ಅನಾಥ ಆಯ್ತು ಅಂತ ಟಿ ವಿಗಳಲ್ಲಿ ನೋಡ್ತಾ ನಾವೊಂದು ವಾಸವಿ ಕರುಣಾಶ್ರಯ ಅಂತ ಪ್ರಾರಂಭ ಮಾಡಿದ್ವು. ಅದೆಲ್ಲಿ ಹುಣಸೂರಲ್ಲಿ ಮಾಡಿದ್ವು, ಒಂದು 4.5 ಎಕರೆ ವಿಶಾಲವಾದ ಜಾಗದಲ್ಲಿ. ಯಾರು ತಂದೆ ತಾಯಿನ ಕಳ್ಕೊಂಡ ಮಕ್ಕಳಿದ್ದಾರೆ ಅವರಲ್ಲಿ ಬಂದು ಸೇರ್ಬೋದು. ಮಕ್ಕಳನ್ನ ಕಳ್ಕೊಂಡಂಥ ಹಿರಿಯ ನಾಗರಿಕರಿದ್ದಾರೆ, ಅವ್ರಿಗೆ ಕಷ್ಟ ಇದೆ, ಅವರಲ್ಲಿ ಬರ್ಬೋದು. ಅದು ಒಂದು ವೃದ್ಧಾಶ್ರಮವನ್ನು ಮಾಡಿದ್ವಿ, ಒಂದು ಕರುಣಾಶ್ರಯನ ಮಾಡಿದ್ವಿ. ಅಲ್ಲಿ ಈಗಾಗ ನಮ್ಮ ಹತ್ರ ಸುಮಾರು ಒಂದು 26-27 ಜನ ಹಿರಿಯ ನಾಗರಿಕರು ಮತ್ತು ಮಕ್ಕಳಿದ್ದಾರೆ. ಅದು 4.5 ಎಕರೆಯಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಒಂದು ರೆಸಾರ್ಟ್ ಇದ್ದಂಗಿದೆ. ಆ ಜಾಗದಲ್ಲಿ ಮಾಡಿಕೊಟ್ಟಿದ್ವಿ. ಅಲ್ಲೊಂದು ಗೋಶಾಲೆ ಕೂಡ ನಡೆಸ್ತಾಯಿದ್ವಿ. ಇದು ಯಾಕೆ ಹೇಳ್ದೇನಂದರೆ ಇದೆಲ್ಲ ವಿಸ್ತೃತ ಭಾಗ. ವಿದ್ಯಾರ್ಥಿಗಳಿಗಾಯ್ತು, ವಿದ್ಯಾರ್ಥಿಗಳಾದಮೇಲೆ ಮಕ್ಕಳಿಗೆ, ಜೊತೆಗೆ ವಯಸ್ಸಾದ್ಮೇಲೆ ಏನು ಮಾಡಬೇಕು ಅವರು ಮಕ್ಕಳು ನೋಡ್ಕೊಂಡಿಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿಟ್ಟಿದ್ವಿ. ಸೊ ಭಾಳ ಚೆನ್ನಾಗಿ ನಡೀತಿದೆ ಅದು. ಅಲ್ಲೂ ಕೂಡ ಭಾಳ ತುಂಬ ಕಡಿಮೆ ಶುಲ್ಕ ಅಥವಾ ತುಂಬ ಏನಿಲ್ಲ ಅಂದವ್ರಿಗೆ ಉಚಿತವಾಗೂ ಕೂಡ ಅಲ್ಲಿ ಕೊಡ್ತಾ ಬರ್ತಾಯಿದ್ವು ಅಲ್ಲಿ. ಸರ್, ಒಟ್ಟಾರೆಯಾಗಿ ನೀವು ಮಾತಾಡಬೇಕಾದ್ರೆ ಸಹಕಾರ ಅನ್ನೋದು ನಿಮ್ಮ ಬದುಕಿನಲ್ಲಿ ಅತಿ ದೊಡ್ಡದಾದಂಥ ಪ್ರಭಾವ ಬೀರಿದೆ ಅಂತ. ಮತ್ತು ಮನೆ ಕುಟುಂಬದ ಬಗ್ಗೆ ಹೇಳಿದಾಗಲೂ ಅಲ್ಲಿ ಸಹಕಾರ ಇದ್ದಿದ್ದು ಮತ್ತು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಅಂತ ಹೇಳ್ತೀರಾ. ಸೊ ಹಾಗಾಗಿ ನಮಗೆ ಕುತೂಹಲ ಏನಂತ ಹೇಳಿದ್ರೆ ಇಡೀ ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೋಬೇಕು ಅಂತ. ಸರ್ ಹೇಳಿ ಸರ್, ನಿಮ್ಮ ಕುಟುಂಬದ ಬಗ್ಗೆ. ನಮ್ಮದು ಒಟ್ಟು ಕುಟುಂಬ. ಓಕೆ. ಇವತ್ತು ಕೂಡ ನಾವು 21 ಜನ ಒಂದೇ ಬಿಲ್ಡಿಂಗ್ ಒಂದೇ ಸೂರಲ್ಲಿದ್ದೀವಿ ನಾವು. ಹೌದಾ ಸರ್? 21 ಜನ. ಅಸಹಾಯಕತೆ ಸೃಷ್ಟಿಯಿಂದ ಆವತ್ತಿಂದ ಬಂದವರು ನಾವು. ಇವತ್ತಿಗೆ ಭಗವಂತ ನಮಗೆ ಎಲ್ಲ ಅನುಕೂಲ ಕೊಟ್ಟರು ಕೂಡ ನಾವು 3 ಜನ ಅಣ್ಣ ತಮ್ಮಂದರು, ನಮ್ಮ ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು. ಅಂದರೆ ನಮ್ಮ ತಾಯಿಯವರಿದ್ದಾರೆ, ಆಕೆ ಈಗ 90 ವಯಸ್ಸಿನವರು. ಅನಂತರಲ್ಲಿ ನಾವೆಲ್ಲ ಒಟ್ಟಾಗಿದ್ದು ಒಟ್ಟು ವ್ಯವಸ್ಥೆಯಲ್ಲಿ, ಒಟ್ಟು ವ್ಯವಹಾರದಲ್ಲಿ ಜೊತೆಲಿದ್ದು ನಾವು. ವ್ಯಾಪಾರ ವ್ಯವಹಾರದಲ್ಲಿ ಲೆಕ್ಕಾಚಾರ ನಮ್ದು ಸಪ್ರೇಟ್ ಇದ್ದು ಕೂಡ ಸಹಕಾರ ಅಂತ ಬಂದಾಗ ಒಬ್ರಿಗೊಬ್ರು ಸ್ಪಂದಿಸ್ತೀವಿ. ಇದು ಮನೆಯಲ್ಲಿ ಗಟ್ಟಿತನ ಯಾಕೆ ನಾವು ಕಲ್ತ್ವಿ, ಅಲ್ಲಿ ಕಲ್ತಿದ್ದು ಯಾಕೆ ಅಂದರೆ ಎಲ್ಲ ವ್ಯಾಪಾರದಲ್ಲೂ 7 ಬೆಳೆಗಳಿರ್ತಾ ಇತ್ತು, ಕಷ್ಟ ಸುಗಳಿರುತ್ತೆ, ಆರೋಗ್ಯದ ವ್ಯತ್ಯಾಸ ಇರುತ್ತೆ. ಹಾಗೆ ಪ್ರತಿಯೊಂದು ವ್ಯವಸ್ಥೆ ಬಂದಾಗಲೂ ಒಬ್ರಿಗೊಬ್ರು ಕೈ ಹಿಡಿತಾರಲ್ಲ, ನಾನು ಇದನ್ನು ಯೋಚನೆ ಮಾಡಬೇಡ, ಅರ್ಧ ರಾತ್ರಿ ಪ್ರಾಬ್ಲಮ್ ಇದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಣ್ಣ ಬರ್ತಾನೆ ಅಥವಾ ತಮ್ಮ ಬರ್ತಾನೆ ಅಥವಾ ಮಕ್ಕಳು ಬರ್ತಾನೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಅದು ವ್ಯವಸ್ಥೆನೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಇವತ್ತು ಆಂಬುಲೆನ್ಸಿಗೆ ಫೋನ್ ಮಾಡಿ ನಾನು ಬರೋರಿಗೂ ಕಾಯಲೇಬೇಕು.
ಬಟ್ ಇದು ಹಾಗಲ್ಲ. ಇದು ಈ ಒಟ್ಟು ಕುಟುಂಬ ವ್ಯವಸ್ಥೆ ಎಷ್ಟು ಗಟ್ಟಿ ಇರುತ್ತೆ, ಎಷ್ಟು ಆತ್ಮಸ್ಥೈರ್ಯ ಕೊಡುತ್ತೆ, ಎಷ್ಟು ಸ್ವಾಭಿಮಾನ ಕೊಡುತ್ತೆ, ಎಷ್ಟು ಬೆಳವಣಿಗೆ ಪೂರಕವಾಗಿದೆ ಅಂದರೆ ಅಲ್ಲಿದ್ದವ್ರಿಗೆ ಅಷ್ಟೇ ಗೊತ್ತದು. ಸೊ ಆ ವ್ಯವಸ್ಥೆಗಳೇ ಸಮಾಜದಲ್ಲಿ ನಮ್ಮನ್ನು ಇಲ್ಲಿವರೆಗೂ ತೊಗೊಂಡ್ಬರೋಕ್ಕೆ ಸಾಧ್ಯ ಆಗಿದೆ. ಅದರೊಟ್ಟಿಗೆ ಒಬ್ಬ ಮನುಷ್ಯನಿಗೆ ಒಂದು ಪ್ರಶಸ್ತಿ ಅನ್ನೋದು ಎಷ್ಟು ಮುಖ್ಯ. ಸಹಕಾರ ರತ್ನ ರಾಜ್ಯಪಾಲರು ಗುರುತಿಸಿರೋದು, ಹಲವಾರು ಸಂಘ ಸಂಸ್ಥೆಗಳು ನಿಮಗೆ ಕೊಟ್ಟಿದೆ. ನೀವು ಯಾವತ್ತೂ ಪ್ರಶಸ್ತಿ ಬರಬೇಕು ಅಂತ ಕೆಲಸ ಮಾಡಲಿಲ್ಲ, ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿ. ಆದರೆ ಪ್ರಶಸ್ತಿ ಅನ್ನೋದು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಸರ್? ಪ್ರಶಸ್ತಿಗಳು ಮುಖ್ಯ ಅಲ್ಲ, ಅದು ಜವಾಬ್ದಾರಿ. ಪ್ರಶಸ್ತಿಗಳು ಬಂದ ಮೇಲೆ ಯಾಕೆ ಕೊಟ್ಟರು ಪ್ರಶಸ್ತಿ? ನೀವೇನೋ ಸ್ವಲ್ಪ ಕೆಲಸ ಮಾಡಿದ್ದೀರ ಅಂತ. ಕೆಲಸ ಮಾಡಿದ ಅಂದ ತಕ್ಷಣ ಅದು ಅಂತ್ಯನೂ ಅಲ್ಲ. ಅದು ಅಲ್ಲಿಂದ ಮುಂದಿನ ದಾರಿ ಇನ್ನೂ ಸ್ಪಷ್ಟವಾಗಿ ಹೋಗಬೇಕು. ನಿಖರವಾಗಿ ನಾನು ಯಾವ ಗುರಿ ಮುಟ್ಟಬೇಕು ಅಂತಿದ್ದೀನಿ ಅದನ್ನು ಸಾಧನೆಗಳನ್ನ ಜಾಸ್ತಿ ಮಾಡಬೇಕು. ಅದು ಪ್ರಶಸ್ತಿಯ ಒಂದು ಜವಾಬ್ದಾರಿ. ಅದು ಇದು ನಾವು ಕಲ್ತಿರೋವಂಥದ್ದು. ಇದು ಈ ಪ್ರಶಸ್ತಿಗಳಿಂದ ವ್ಯಕ್ತಿಗತವಾಗಿ ಏನೋ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳೋದಿಲ್ಲ ನಾನು. ಆದರೆ ಪ್ರಶಸ್ತಿ ಮೂಲಕ ಒಂದಂತೂ ಸಂದೇಶ ಹೋಗುತ್ತೆ, ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜ ನಮ್ಗೆ ಗುರುತಿಸುತ್ತೆ. ಸರ್, ಮತ್ತೊಂದು ಅಂದರೆ ಇವತ್ತು ಎಷ್ಟೋ ಜನರಿಗೆ ಒಂದು ಕ್ಷೇತ್ರದಲ್ಲಿ ಒಂದು ಕಡೆ ಕೆಲಸ ಮಾಡುವವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ದೊಡ್ಡ ಸವಾಲಾಗಿರುತ್ತೆ. ತಮ್ಮ ವಿಷಯದಲ್ಲಿ ಇಷ್ಟು ಕ್ರಿಯಾಶೀಲತೆ ಅಂದರೆ ಇನ್ನೂ ಯೋಜನೆಗಳಿದೆಯಾ ಸರ್? ಅಂದರೆ ಇನ್ನೂ ಕೈಗೊಳ್ಳಬೇಕಾದಂಥ ಯೋಜನೆಗಳು, ಮುಂದಿನ ಯೋಜನೆಗಳಿದೆಯಾ, ಅಥವಾ ಸಮಯ ಪರಿಪಾಲನೆ ಅನ್ನೋದು ಹೇಗೆ ಮಾಡ್ತೀರಿ ಸರ್ ಇಷ್ಟೊಂದು? ಈಗಾಗಲೇ ತಾವೇ ಪ್ರಶ್ನೆ ಕೇಳಿದ್ರಿ, ಸಂಘಟನೆ ಅಂತೇಳಿ. ಅಷ್ಟೇ, ಅದು ಹಂಚ್ಕೊಂಡು ಕೆಲಸ ಮಾಡೋದಷ್ಟೇ. ನಮ್ಮ ದೇಹನೇ ಹಾಗೆ, ಬ್ರೈನೇ ಎಲ್ಲ ಕೆಲಸ ಮಾಡೋದು. ಹೌದು. ಬಟ್ ಅದು ಡೈರೆಕ್ಷನ್ಸ್ ಕೊಟ್ಟು ಕೈ ಇದು ಮಾಡಬೇಕು, ಕಾಲು ಇದು ಮಾಡಬೇಕು, ಕಣ್ಣು ಇದು ಮಾಡಬೇಕು ಅಂತ ಅಷ್ಟೇ ನಾನು ಮಾಡೋದು ಅಷ್ಟೇ. ಇದ್ರ ಜೊತೆಗೆ ವೈಯಕ್ತಿಕವಾದ ಸೇವೆಗಳು ಅಂತ ಹೇಳಿದಾಗ ಕೆಲವು ನಾವು ಮಾಡೋದಕ್ಕೆ ಇಂಡಿವಿಜುವಲ್ ಅನ್ನಂದರೆ ರಕ್ತದಾನ ಸರ್. ತುಂಬ ಅಂದರೆ ತುಂಬ ಅಮೂಲ್ಯವಾದದ್ದು. ಎಷ್ಟೋ ಜನರ ಬದುಕಿಗೆ ಅಂದರೆ ಹೊಸ ಬದುಕನ್ನು ಕಟ್ಟಿಕೊಡುತ್ತೆ. ಸೊ ನೀವು ರಕ್ತದಾನ ತುಂಬ ಸಲ ಮಾಡಿದ್ದೀರಾ ಸರ್, ಹೇಳಿ ಸರ್ ಅದ್ರ ಬಗ್ಗೆ. ನಾನು ರಕ್ತದಾನ ಅಂತ ಶುರು ಮಾಡಿದ್ದು ನನ್ನ 17ನೇ ವಯಸ್ಸಲ್ಲಿ. ಓಹೋ. ರಕ್ತದಾನಿಯಾಗಿ ಬಿಟ್ಟಿದ್ದು 61ನೇ ವಯಸ್ಸಲ್ಲಿ. ಅಂದರೆ 76 ಸಲ ರಕ್ತದಾನ ಮಾಡಿದ್ದೆ. ಓಕೆ. ನನ್ನ ಮೂಲಕ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಸುಮಾರು 5800 ಯೂನಿಟ್ ಬ್ಲಡ್ಗಳನ್ನ ಡೊನೇಟ್ ಮಾಡಿಸಿದ್ದು ಕೊರೋನಾ ಟೈಮಲ್ಲಿ. ಅದೇ ಸ್ಪೆಷಲ್ ಎಪಿಸೋಡ್ ಅದು. ಹೌದು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಏಪ್ರಿಲ್ 29, 2021ರಲ್ಲಿ ಟಿ ವಿನಲ್ಲಿ ಬರ್ತಿತ್ತು, ಕರೋನಾ ಹಿನ್ನೆಲೆಯಲ್ಲಿ ರಕ್ತದಾನಿಗಳ ಕೊರತೆ ಇದೆ, ರಕ್ತ ಬ್ಯಾಂಕ್ಗಳಲ್ಲಿ ರಕ್ತ ಇಲ್ಲದಿರೋದ್ರಿಂದ ಸುಮಾರು ಜನ ಪೇಷಂಟಿಗೆ ಕಷ್ಟ ಆಗ್ತಿದೆ ಅಂತೇಳಿ. ನಮ್ಗೆ ಗೊತ್ತಿದೆ, ಕೊರೋನಾ ಹೊರಕ್ಕೆ ರಸ್ತೆಗೆ ಕಾಲಿಡಂಗಿರಲಿಲ್ಲ. ಅಂಥ ಟೈಮಲ್ಲಿ ನಮ್ಮದು ವಾಸವಿ ಜಯಂತಿ ಮೇ 9ನೇ ತಾರೀಕಿತ್ತು. ಮೇ 3ರಿಂದ ಮೇ 10ನೇ ತಾರೀಕು ವಾಸವಿ ಸಪ್ತಾಹ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಯ್ತೋ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನಾವೆಲ್ಲ ರಕ್ತ ಕಲೆಕ್ಟ್ ಮಾಡಿ ಕೊಡಬೇಕಂತೇಳಿ. ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಬೈಕೊಂಡ್ರು. ಬಟ್ ತುಂಬ ಖುಷಿಯಾಗಿದ್ದಂದರೆ ಸರ್ಕಾರ ಕೂಡ ಸಹಕಾರ ಕೊಡ್ತಾವಾಗ ಒಂದು ಸರ್ಕ್ಯುಲರ್ ಕಳಿಸಿ ಅವ್ರು ಬ್ಲಡ್ ಡೊನೇಷನ್ಗೆ ಸಹಕಾರ ಕೊಡಿ ಅಂತೇಳಿ 56 ಕಡೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ. 6017 ಯೂನಿಟ್ ರಕ್ತನ ಒಂದೇ ವಾರದಲ್ಲಿ ಕಲೆಕ್ಷನ್ ಮಾಡಿ ಬ್ಲಡ್ ಬ್ಯಾಂಕ್ಗಳು ಕೊಟ್ಟರು. ತಾವು ಹೇಳ್ದಂಗೆ ರಕ್ತನ ನಾವು ದಾನಿಗಳಿಲ್ಲ ಅಂದರೆ ದುಡ್ಡು ಕೊಟ್ಟರು ಸಿಗಲ್ಲ. ರಕ್ತ ಇಲ್ಲ ಅಂದರೆ ಪ್ರಾಣ ಇಲ್ಲ ಅಲ್ಲಿ. ಸೊ ಮೊದಲೇ ಕೊರೋನಲ್ಲಿ ಅಷ್ಟೊಂದು ಡ್ಯಾಮೇಜ್ ಆಗ್ತಿದೆ, ರಕ್ತ ಇಲ್ಲ ಅಂತ ಮತ್ತೊಂದು ಡ್ಯಾಮೇಜ್ ಆಗೋದು ಬೇಡ. ಈ ಎರಡು ಯಾಕೆ ಕಲ್ತ್ವಿ ಅಂದರೆ, ನಾವು ಬ್ಲಡ್ ಡೊನೇಷನ್ ಅಂತ ನಮ್ಮ ಹಿರಿಯರು ಮಾಡ್ತಿದ್ದ ಟೈಮಲ್ಲಿ ರಕ್ತ ಕೊಡೋ ಅಭ್ಯಾಸ ಆಯಿತು. ಅಲ್ಲಿ ಇನ್ಸ್ಪಿರೇಷನ್ನು, ಆ ಇನ್ಸ್ಪಿರೇಷನ್ನು ನನಗೆ 76 ಸಲ ರಕ್ತ ಕೊಡೋಂಗೆ ಮಾಡ್ತು. ಅದಾದಮೇಲೆ ಇವೆರಡು ಇವೆಂಟು ಸೇರಿ ಸುಮಾರು 11,000 ಯೂನಿಟ್ ರಕ್ತನ ನಾನು ಕೊಡಿಸಿರೋಂಥ ಖುಷಿ ನನಗಿದೆ. ತಾವು ಪ್ರಸ್ತುತವಾಗಿ ಅಧ್ಯಕ್ಷರಾಗಿ ಏನು ಜವಾಬ್ದಾರಿಯನ್ನು ವಹಿಸಿದ್ದೀರಿ, ಆ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ಅಥವಾ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ ಹೇಳಿ ಸರ್? ನಮ್ಮ ಆರ್ವೇಶ ಸಮಾಜನ ಮುಂದುವರೆದ ಸಮಾಜ ಅಂತ ಸರ್ಕಾರ ಗುರುತಿಸಿದೆ. ಸೊ ನಮ್ಮಲ್ಲೂ ಬಡವರಿದ್ದಾರೆ, ಅವ್ರಿಗೆ ಸವಲತ್ತೇನು ಕೊಡಲ್ಲ. ನಮ್ಮಲ್ಲಿರೋ ಬಡವರು, ಸೀನಿಯರ್ ಸಿಟಿಸನ್ಸು, ಮಕ್ಕಳು ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ 65 ವರ್ಷ ಮೇಲ್ಪಟ್ಟಂತಹ ನಮ್ಮ ಎಲ್ಲ ವಿಧವಾ ಮಾತೆಯರಿಗೆ ಅವರ ಜೀವನ ಪರ್ಯಂತ ತಿಂಗಳ 1,500 ರೂಪಾಯಿ ಅವರಿಗೆ ನಾವು ಅವ್ರ ಅಕೌಂಟಿಗೆ ಕಳಿಸೋದ ಕೆಲಸ ಮಾಡ್ತೀವಿ. ಅದು ಸುಮಾರು ಒಂದು 480 ಜನ ಮಾತೆಯರಿಗೆ ಹೋಗ್ತಾಯಿದೆ. ಅದೇ ರೀತಿ ಹ್ಯಾಂಡಿಕ್ಯಾಪ್ಸಿಗೆ ಕೊಡ್ತೀವಿ. 50 ವರ್ಷ ಮೇಲ್ಪಟ್ಟವರು ಬಡತನದಲ್ಲಿರೋ ಹ್ಯಾಂಡಿಕ್ಯಾಪ್ಸಿಗೆ ಕೊಡ್ತೀವಿ. ಜೊತೆಗೆ ಇನ್ನೊಂದು ಹೊಸದು ಅಂದರೆ ವಾಸವಿ ಅಕಾಡೆಮಿ ಅಂತ ಮಾಡಿದ್ವಿ. ಈ IAS IPS ಟ್ರೈನಿಂಗ್ ಸೆಂಟರ್ ಅದು. ಇದು ಯಾವುದೋ ಮತ್ತೆ ಸಮುದಾಯಕ್ಕೆ ಸೀಮಿತ ಅಲ್ಲ. ಅಲ್ಲೂ ಕೂಡ ಅಷ್ಟೇ, ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದರೆ ಸಾಕು, ನನಗೆ ಬೋರ್ಡಿಂಗು, ಲಾಡ್ಜಿಂಗು, ಎಜುಕೇಷನ್ನು ಟೋಟಲಿ ಫ್ರೀ ಕೊಡ್ತೀವಿ ಅವ್ರಿಗೆ. ಇನ್ನೂ ವಿಶೇಷವಾಗಿ ಒಂದು ಮಾಡಿದ್ವಿ, ಉದ್ಯೋಗ ಮಿತ್ರ ಅಂತ ಮಾಡಿದ್ವಿ. ಯಾರು SSLC PUC ಡಿಗ್ರಿ ಡ್ರಾಪ್ಔಟ್ಸ್ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ಎಜುಕೇಷನ್ ಇಲ್ಲ. ಅವ್ರಿಗೆ ಈ PUC GC ಮಾಡ್ಕೊಂಡು ಹಳ್ಳಿಗಳ ಕಡೆ ಅಂತ ಯಾವುದೋ ಬಟ್ಟೆ ಅಂಗಡಿಯಲ್ಲೋ ಕಿರಾಣಿ ಅಂಗಡಿಯಲ್ಲೋ ಕೆಲಸ ಮಾಡಬೇಕು ಅವರು. ಅಂಥವ್ರಿಗೆ ಬೆಂಗಳೂರಿಗೆ ಕರೆಸಿ ಅವರು 4 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಮಾಡಿಸಿ ಯಾವುದಾದ್ರು ಒಂದು MNC ಕಂಪ್ನಿಗಳಲ್ಲಿ, ಒಳ್ಳೆ ಕಂಪ್ನಿಗಳಲ್ಲಿ ನಾವೇ ಕೆಲಸ ಕೊಡಿಸ್ತೀವಿ. 100% ಜಾಬ್ ಓರಿಯೆಂಟೆಡ್.
ಇಷ್ಟಕ್ಕೂ ಮತ್ತೆ ನೋಡಿ ಅವ್ರು ಹೋಗಿ ಬರೋ ಬಸ್ ಚಾರ್ಜಿಂದ ಹಿಡಿದು ಟೋಟಲಾಗಿ ಫ್ರೀ ಕೊಟ್ಟು ಕೆಲಸನೂ ಕೊಡಿಸಿ ಕಳಿಸ್ತೀವಿ. ಈ ಥರ ಎಲ್ಲ ಕಾರ್ಯಕ್ರಮಗಳು ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಯಲ್ಲಿ ನಿರಂತರವಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ರವಿಶಂಕರ್ ಸರ್, ಭಾಳ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನೀವು ಇಷ್ಟು ಹೊತ್ತು ಮಾತನಾಡಬೇಕಾದ್ರೆ ಎಲ್ಲ ಮುಖ್ಯವಾಗಿ ಕಂಡದ್ದು ಅಂತ ಹೇಳಿದ್ರೆ ಸಹಕಾರ ಮನೋಭಾವ, ಸಹಕಾರದ ಮನಸ್ಥಿತಿಯಲ್ಲಿ ಕೆಲಸ ಮಾಡಿದಾಗ ಖಂಡಿತ ಯಶಸ್ಸು ಇದೆ ಅನ್ನೋದನ್ನು ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ನೋಡಿದ್ದು. ಅದು ಕುಟುಂಬ ಇರ್ಬೋದು, ಒಟ್ಟು ನೀವು ಇರೋ ಕಡೆ ಎಲ್ಲರ ಜೊತೆಗೂ ಇರೋ ಸಹಕಾರದ ಮನಸ್ಥಿತಿ ಇರ್ಬೋದು, ಎಲ್ಲ ನೀವು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ಎಲ್ಲವೂ ಕೂಡ ಅಂಥ ಅದ್ಭುತವಾದಂಥ ಯಶಸ್ಸನ್ನು ಸಹಕಾರದ ಮೂಲಕ ಕೊಟ್ಟಿದೆ ಅಂತ. ಹಾಗಾಗಿ ಬಹುಶಃ ಇವತ್ತಿನ ಸಂಚಿಕೆ ತುಂಬ ಜನಕ್ಕೆ ಆ ಸಹಕಾರದ ಶಕ್ತಿ ಏನು ಅಂತ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಸಂಚಿಕೆಗೆ ಬಂದು ಮಾತನಾಡೋದಕ್ಕೆ ಎಲ್ಲ ವೀಕ್ಷಕರ ಪರವಾಗಿ, ನಮ್ಮ ಇಡೀ ಚಂದನ ವಾಹಿನಿಯ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮನ್ನು ಕರೆಸಿ ಒಂದು ಅವಕಾಶ ಕೊಡಿ, ತಮಗೂ ಧನ್ಯವಾದಗಳು ಚಂದನ ವಾಹಿನಿಗೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಪರೋಪಕಾರಿ ಕೆಲಸಗಳನ್ನು ಮಾಡಬಹುದು, ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಬಹುಶಃ ಏನಂದರೆ, ನಮಗೋಸ್ಕರ ಅಲ್ಲ, ಸಮಾಜದ ಅಂದರೆ ನಮ್ಮ ಹುಟ್ಟು, ನಮ್ಮ ಜೀವನ ಇನ್ನೊಬ್ಬರ ಜೀವನಕ್ಕೆ ಒಂದಷ್ಟು ಆಸರೆ ಆಗುತ್ತಾ, ಇನ್ನೊಬ್ಬರ ಜೀವನದಲ್ಲಿ ಒಂದಷ್ಟು ಉತ್ಸಾಹ ತುಂಬುತ್ತಾ, ಅದು ನಿಜವಾದ ಸಾರ್ಥಕ ಬದುಕು ಅನ್ನುವಂತಹ ಭಾವವನ್ನು ಇವತ್ತಿನ ಸಂಚಿಕೆ ಮೂಡಿಸಿದೆ. ಹಾಗಾದರೆ ಪ್ರತಿಯೊಬ್ಬ ಅನುಕೂಲಸ್ಥರು ಕೂಡ ಇದಕ್ಕೆ ಕೈ ಜೋಡಿಸಿದರೆ ಸಮಾಜ ಇನ್ನಷ್ಟು ಸುಧಾರಣೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.